ಸ್ನೇಹಿತರೆ, ಡೇ 15ಗೆ ಸ್ವಾಗತ ಸುಸ್ವಾಗತ. ನಮ್ಮ 121 ದಿನಗಳ ಭಾರತ ಖಂಡ ಯಾತ್ರೆಯಲ್ಲಿ ಇವತ್ತಾದರೆ ನಾವು 15 ದಿನದಲ್ಲಿ ಇದ್ದೀವಿ. ಸೊ ನೋಡ್ತಾನೆ 15 ಡೇಸ್ ಆದರೆ ಮುಗಿದಿದೆ. ಸೊ ತಮಿಳ್ನಾಡು ಕಂಪ್ಲೀಟ್ ಮಾಡ್ಕೊಂಡು ಇವಾಗ ನಾವು ಆಂಧ್ರದಲ್ಲಿದ್ದೀವಿ. ಸೊ ಆಂಧ್ರದಲ್ಲಿ ಎಲ್ಲಿದ್ದೀವಿ ಅಂದರೆ ನೋಡ್ತಾ ಬಂದ್ಬಿಟ್ಟು ಬನಗಾನಪಲ್ಲಿ ಅಂದ್ಬಿಟ್ಟು ಸೊ ಫಸ್ಟ್ ಬಂದುಬಿಟ್ಟು ನಾವು ವೀರಬ್ರಹ್ಮೇಂದ್ರ ಸ್ವಾಮಿ ಅವರ ಒಂದು ದರ್ಶನ ಮಾಡ್ಕೊಂಡ್ಬಂದ್ವಿ. ವೀರಬ್ರಹ್ಮೇಂದ್ರ ಸ್ವಾಮಿಗೂ ಈ ಬನಗಾನಪಲ್ಲಿಗೂ ಏನು ಲಿಂಕ್ ಅಂದರೆ, ಇಲ್ಲಿ ಬಂದುಬಿಟ್ಟು ಬಟ್ ಸಿದ್ದಯ್ಯಗೆ ಹೇಳ್ತಾರೆ. ಆ್ಯಕ್ಚುಲಿ ಬಂದ್ಬಿಟ್ಟು ಸಿದ್ದಯ್ಯ ಗೊತ್ತಲ್ಲ ನನಗೆ. ಸಿದ್ದಯ್ಯ ಬಂದುಬಿಟ್ಟು ಆ್ಯಕ್ಚುಲಿ ನಾನು ಅವರು ಮಠಕ್ಕೆ ಹೋಗೋಕ್ಕಾಗಿಲ್ಲ, ಯಾಕಂದರೆ ನನ್ನ ಹತ್ರ ತುಂಬ ಟೈಮ್ ಇರಲಿಲ್ಲ. ಸೊ ನಮ್ಮ ಟೈಮ್ ಅದಕ್ಕೆ ಬಂದ್ಬಿಟ್ಟು ಬಟ್ ಸಿದ್ದಯ್ಯ ಬಂದ್ಬಿಟ್ಟು ಅವ್ರಿಗೆ ಬಟ್ ಹೇಳ್ತಾರಲ್ಲ, ಸಿದ್ದಯ್ಯಗೆ ಹೇಳ್ತಾರೆ ಅವರು ಲಾಸ್ಟಾಗಿ ಜೀವ ಸಮಾಧಿ ಆಗೋ ಟೈಮಲ್ಲಿ ಬಂದ್ಬಿಟ್ಟು ಸಿದ್ದಯ್ಯ ಅವ್ರನ್ನ ಬಿಟ್ಟಿರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ತುಂಬ ಹಚ್ಕೊಂಡ್ಬಿಟ್ಟಿರ್ತಾರೆ ಸಿದ್ದಯ್ಯ ಮತ್ತು ವೀರಬ್ರಹ್ಮೇಂದ್ರ ಸ್ವಾಮಿ ಅವರು. ಅವಾಗ ಬಂದುಬಿಟ್ಟು ಅವ್ರಿಗೆ ಬಟ್ ಅವಾಗ ಒಂದು ಸಿದ್ದಯ್ಯಗೆ ಹೇಳ್ತಾರೆ, ನೀನು ಅಲ್ಲಿ ಹೋಗ್ಬಿಟ್ಟು ಬನಗಾನಪಲ್ಲಿಗೆ ಹೋಗ್ಬಿಟ್ಟು ಹೂ ತಗೊಂಬ ಅಂದ್ಬಿಟ್ಟು. ಇಲ್ಲಿ ಬನಗಾನಪಲ್ಲಿ ನಿಜವಲ್ಲ ನಾನು ಬರೋಕ್ಕೆ ತುಂಬ ತಂಟೆ ಆಯಿತು ಇಲ್ಲಿ ಬನಗಾನಪಲ್ಲಿ ಬರೋಕ್ಕೆ. ಸೊ ಇದು ಬಂದುಬಿಟ್ಟು ನಾವು ಎಲ್ಲಿದ್ದೀವಿ ನೋಡ್ತಾ ಬಂದ್ಬಿಟ್ಟು ಅಚ್ಚಮಾಂಬ ಅನ್ನೋ ಅಚ್ಚಮಾಂಬ ಅನ್ನೋ ಅವರ ಒಂದು ಮನೆ ಇದು ಬಂದ್ಬಿಟ್ಟು. ಸೊ ಆ್ಯಕ್ಚುಲಿ ಅವ್ರು ಬಂದುಬಿಟ್ಟು ಒಂದು ಗೋಶಾಲದಲ್ಲಿ ಕೆಲಸ ಮಾಡ್ತಾಯಿರ್ತಾರೆ. ವೀರಬ್ರಹ್ಮೇಂದ್ರ ಸ್ವಾಮಿ ಈ ಬನಗಾನಪಲ್ಲಿಯಲ್ಲಿ ಬಂದುಬಿಟ್ಟು ಅಚ್ಚಮಾಂಬ ಅನ್ನೋ ಅವ್ರ ಮನೆಯಲ್ಲಿ ಗೋಶಾಲೆ ಅಂದ್ಬಿಟ್ಟು ಇಲ್ಲೊಂದು ರವಲಕೊಂಡ ಅಂತಿದ್ದೆ. ರವಲಕೊಂಡ ಅಂದ್ಬಿಟ್ಟು ನಾನು ನಿಮ್ಗೆ ತೋರಿಸಿ, ನೀವು ಹೋಗ್ತೀವಿ ರವಲಕೊಂಡಗೆ, ಅಲ್ಲಿ ನಿಮಗೆಲ್ಲ ಫುಲ್ ಕ್ಲಾರಿಟಿಯಾಗಿ ತೋರಿಸ್ತಾ ಬರ್ತೀನಿ. ಸೊ ಅದು ಬಂದುಬಿಟ್ಟು ಅಚ್ಚಮಾಂಬ ಅವರ ಒಂದು ಹುಣಸೆ ಮರ. ಸೊ ಅವರ ಅಚ್ಚಮಾಂಬ ಅವರ ಒಂದು ಮನೆ ಇದು. ಆ್ಯಕ್ಚುಲಿ ಬಂದುಬಿಟ್ಟು ವೀರಬ್ರಹ್ಮೇಂದ್ರ ಸ್ವಾಮಿ ಅವ್ರು ಬಂದುಬಿಟ್ಟು ಈ ಅಚ್ಚಮಾಂಬ ಅವ್ರ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಗೋಶಾಲೆ, ಇವ್ರಿಗೊಂದು ಗೋಶಾಲೆ ಇರುತ್ತೆ. ಸೊ ಗೋಶಾಲೆಯಲ್ಲಿ ಕೆಲಸ ಮಾಡಿಕೊಂಡು ಇವ್ರ ಮನೆಯಲ್ಲೇ ಸ್ವಲ್ಪ ಜನ ಜೀವನ ಕಲಿತಾರೆ ಅವರು. ಸೊ ಆ್ಯಕ್ಚುಲಿ ನೀವು ಇಲ್ಲಿ ನೋಡಿಕೊಂಡ್ರೆ ಇಲ್ಲೆಲ್ಲ ಮೆನ್ಷನ್ ಮಾಡಿದರೆ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿ ಶ್ರೀ ಗರಿಮಿದ್ದಿರೆಡ್ಡಿ ಅಚ್ಚಮಾಂಬ ವಾರಿ ದೇವಸ್ಥಾನ. ಅದು ಬಂದ್ಬಿಟ್ಟು ಗರಿಮಿದ್ದಿರೆಡ್ಡಿ ಅಚ್ಚಮಾಂಬ ವಾರಿ ದೇವಸ್ಥಾನ ಬಂದ್ಬಿಟ್ಟು ನೋಡಿ ಇಲ್ಲಿ ಎಲ್ಲ ಮೆನ್ಷನ್ ಮಾಡಿದ್ರು. ಆಂಧ್ರದಲ್ಲಿ ಮೆನ್ಷನ್ ಮಾಡಿದ್ರು. ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಅಚ್ಚಮಾಂಬ ಅವರ ಒಂದು ದೇವಸ್ಥಾನ, ಅಂದರೆ ಇದು ಅಚ್ಚಮಾಂಬ ಅವರ ಒಂದು ಮನೆ ಇದು. ಇಲ್ಲಾದರೆ ಒಂದು ಹುಣಸೆ ಮರ, ಅವ್ರು ಬರೆದಿರೋಂಥ ಒಂದು ತಾಳಪತ್ರ ಗ್ರಂಥಗಳು ಸೊ ಎಲ್ಲ ಇಲ್ಲಿದ್ಬಿಟ್ಟು ಒಂದು ಹುಣಸೆ ಮರ ಅದಲ್ಲಾದರೆ ಬಂದು ನೆಡ್ತಾರೆ. ಅದೇ ಒಂದು ಹುಣಸೆ ಮರ ಇಲ್ಲಿದೆ, ನಾನು ತೋರಿಸ್ತೀನಿ ಮನೆ ಒಳಗಡೆ. ಸೊ ಮನೆ ಒಳಗಡೆ ಒಂದು ಲೆಟ್ಸ್ಕೋ. ಸ್ನೇಹಿತರು ನೋಡ್ತಾ ಇರೋದು ಬಂದ್ಬಿಟ್ಟು ಅಚ್ಚಮಾಂಬ ಅಂದ್ಬಿಟ್ಟು ಹಂಗೆ ಒಳಗಡೆ ಮನೆ ಒಳಗಡೆ. ಸೊ ಇಲ್ಲಿ ಬಂದ್ಬಿಟ್ಟು ಟಿಕೆಟ್ 10 ರೂಪೀಸು. ಸೊ ನಾನು ಇವಾಗೆಲ್ಲ ಫುಲ್ ಟಿಕೆಟ್ ತೊಗೊಂಡಿದ್ದೀನಿ. ಟಿಕೆಟ್ ತೊಗೊಂಡು ಬಂದಿದ್ದು ಬಂದ್ಬಿಟ್ಟು ಸ್ವಾಮಿ ವಿನಾಯಕ ಬಸ್ಸಲ್ಲಿ ನಾವು ನಮಸ್ಕಾರ ಹಾಕೊಂಬಿಡಿ. ಸೊ ನಾನು ಬ್ಯಾಗ್ಸ್ ಆ್ಯಕ್ಚುಲಿ ಇಲ್ಲೇ ಇಕ್ಕಿದೆ, ನಂಗೆ ಲಾಕರ್ ಸಿಕ್ಕಿಲ್ಲ, ತುಂಬ ಕಷ್ಟ ಇದೆ ಆ್ಯಕ್ಚುಲಿ ಇವಾಗ ನನಗೆ. ಅಲ್ಲಿಂದ ಬಂದು ಬಸ್ ಸ್ಟ್ಯಾಂಡಿಂದ ಸುಮಾರು ಒಂದು 2 ಕಿಲೋಮೀಟರ್ ಇದೆ ನೋಡಿ. 2 ಬ್ಯಾಗ್ ತೊಗೊಂಡಿಲ್ಲ ನಾನು ಇಲ್ಲಿ ಬಂದೆ. ಸೊ ಓಕೆ, ಆ್ಯಕ್ಚುಲಿ ಬಂದ್ಬಿಟ್ಟು ನಮ್ಮ ಮುಂದೆ ಬಂದ ತಕ್ಷಣ ಒಂದು ಹುಣಸೆ ಮರ ಇಲ್ಲಿ ನೋಡಿ ನೀವು, ಇದೇನು ಹುಣಸೆ ಮರ ಇದೆ, ಇದೇ ಒಂದು ಹುಣಸೆ ಮರ. ಇದರಲ್ಲೇ ಬಂದ್ಬಿಟ್ಟು ವೀರಬ್ರಹ್ಮೇಂದ್ರ ಸ್ವಾಮಿ ಅವ್ರು ಬಂದ್ಬಿಟ್ಟು ತಾಡಪತ್ರಿ ಗ್ರಂಥ ಅವ್ರು ಬರೆದಿರೋಂಥ ಗ್ರಂಥಗಳೆಲ್ಲ ಸೊ ಇದೇ ಒಂದು ಗಿಡದಲ್ಲಿ ಆಗ್ಬಿಟ್ಟು ಈ ಒಂದು ಗಿಡ ನೋಡ್ತಾ ಇರ್ಬೋದು. ಸೊ ಈ ಒಂದು ಗಿಡ ನೆಡ್ತಾರೆ ಅವರು, ಹುಣಸೆ ಮರ ಗಿಡ ಅಂದ್ಬಿಟ್ಟು. ಇದಕ್ಕೆ ಚಿಂತಮಾನ ಚೆಟ್ಟು ಮಠಮ್ಮ ಅಂತ ಕರೀತಾರೆ ತೆಲುಗಲ್ಲಿ ಇದನ್ನು. ನೋಡಿ ಏನು ನೋಡ್ತಾರೆ ಅಂದ್ಬಿಟ್ಟು. ಸೊ ವೀರಬ್ರಹ್ಮೇಂದ್ರ ಸ್ವಾಮಿ ಅವರು, ಆ್ಯಕ್ಚುಲಿ ಬಂದ್ಬಿಟ್ಟು ವೀರಬ್ರಹ್ಮೇಂದ್ರ ಸ್ವಾಮಿ ದೇವರು ಅಂತ ಗೊತ್ತಾದ ತಕ್ಷಣ ಸೊ ಅಚ್ಚಮಾಂಬ ಬಂದ್ಬಿಟ್ಟು ಅವ್ರಿಗೆ ಈ ಥರ ಒಂದು ಅವರೊಂದು ಧ್ಯಾನ ಮಾಡೋಕ್ಕೆ ಈ ಥರ ಒಂದು ಪ್ರದೇಶ ನಿರ್ಮಿಸ್ತಾರೆ. ಇಲ್ಲಿ ಯಾವುದೇ ಥರ ಒಂದು ನಿಶಬ್ದವಾಗಿ ಇದಕ್ಕೆ, ಸೊ ಇಲ್ಲಿ ಯಾವುದೇ ಥರ ಒಂದು ಸೌಂಡ್ ಇಲ್ದಿರೋಕ್ಕೆ. ಸೊ ಆವಾಗಾದರೆ ಇದನ್ನು ಅವರೇ ಒಂದು ನಿರ್ಮಾಣ ಮಾಡ್ತಾರೆ ಅಚ್ಚಮಾಂಬ ಅವ್ರು ಬಂದ್ಬಿಟ್ಟು. ಇದು ಬಂದ್ಬಿಟ್ಟು ಅವ್ರು ಧ್ಯಾನ ಮಾಡ್ತಾಯಿರೋ ಅಂಥ ಒಂದು ಪ್ಲೇಸ್ ಇದು ನೋಡಿ. ಇದು ಬಂದ್ಬಿಟ್ಟು ನಾನೆಲ್ಲ ಹುಣಸೆ ಮರ ಬಂದ್ಬಿಟ್ಟು, ಈ ಹುಣಸೆ ಮರ ಬಂದ್ಬಿಟ್ಟು ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿ ಅವರು ಅವರ ಒಂದು ತಾಳಪತ್ರ ಗ್ರಂಥ ಅವ್ರು ಬರೆದಿರೋಂಥ ಎಲ್ಲ ಇದರಲ್ಲಿ ಒಳಗಡೆ ಆಗ್ಬಿಟ್ಟು ಸೊ ಇದರಲ್ಲಾದರೆ ಒಂದು ಹುಣಸೆ ಮರ ನೆಡ್ತಾರೆ ನೋಡಿ. ಅದೇ ಒಂದು ಹುಣಸೆ ಮರ ಇವತ್ತಿದೆ. ಇದನ್ನು ಯಾರೂ ಸಹ ಇವತ್ತು ಇದು ಮಾಡೋಕ್ಕೆ ಓಪನ್ ಮಾಡೋಕ್ಕೆ ಸಾಧ್ಯ ಆಗಲ್ಲ, ನೋಡಲಿಲ್ಲ ಯಾರು. ಸೊ ಒಳಗಡೆ ತಾಳಪತ್ರಿ ಗ್ರಂಥ ಅವೆಲ್ಲ ಫುಲ್ ಇವಾಗೂ ಹಂಗೆ ಇದ್ದಾವೆ. ಸೊ ಇಲ್ಲಿ ಹಾಕಿದ್ದಾರೆ ನೋಡಿ, ಅಚ್ಚಮ್ಮ ಇಂಟಿಗೆ ದಾರಿ, ಅಂದರೆ ಅಚ್ಚಮ್ಮ ಅವರ ಮನೆಗೆ ದಾರಿ. ಇಲ್ಲೊಬ್ಲ ನೋಡಿ, ಹಾಂ ಅಟ್ಲ ಓಪನ್ ಓಕೆ ನೋಡಿ. ಅಚ್ಚಮ್ಮ ನೋಡಿ, ಇವರೇ ಬಂದ್ಬಿಟ್ಟು ಅಚ್ಚಮ್ಮ ಅಂತ ವೀರಬ್ರಹ್ಮೇಂದ್ರ ಸ್ವಾಮಿ. ಸೊ ಪ್ರವೇಶ ದ್ವಾರಂ ಅಂದರೆ ಎಂಟ್ರಿ ಅಂತ ಅರ್ಥ. ಸ್ನೇಹಿತರೆ ಒಂದು ಪ್ಲೇಸ್ ನೋಡಿ ಹೆಂಗಿದೆಯಾ ನೋಡಿ. ಸ್ನೇಹಿತರೆ, ನಮ್ಮ 121 ದಿನಗಳ ಭಾರತ ಖಂಡ ಯಾತ್ರೆಯಲ್ಲಿ ಇವತ್ತಾದರೆ 15 ದಿನ ನೋಡ್ತಾನೆ 15 ದಿನ ಆದರೆ ಮುಗೀತು. ಸೊ ಯಾವುದೇ ಥರ ಆದರೆ ಒಂದು ರೀಚ್ ಆಗಲಿ, ಸೊ ಯಾವುದೇ ಥರ ಒಂದು ಸಪೋರ್ಟ್ ಆದರೆ ಬಂದಿಲ್ಲ. ಸೊ ಇವನಿಗೆ ತುಂಬ ನಾಚಿಕೆ ಆ್ಯಕ್ಚುಲಿ ಬಂದ್ಬಿಟ್ಟು ಬಟ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತೆಲ್ಲಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಅಂತೆಲ್ಲಕ್ಕೆ ಇವನಿಗೆ ಸ್ವಲ್ಪ ನಾಚಿಕೆ. ಸೊ ನೀವೆಲ್ಲರೂ ಇವನಿಗೆ ಸ್ವಲ್ಪ ಸಪೋರ್ಟ್ ಮಾಡಬೇಕಾಗತ್ತೆ, ಯಾಕಂದರೆ ನಾವು ತುಂಬ ಆದರೆ ಕಷ್ಟಪಡ್ತಾಯಿತ್ತು, ತುಂಬ ಆದರೆ ಓಡಾಡ್ತಾಯಿದ್ದೀವಿ. ಸೊ ಬಟ್ ಖಂಡಿತ ರೀಲ್ಸ್ ಸಿಗುತ್ತೆ, ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊತಾ ಇದ್ದೀನಿ. ಸೊ ಇವನಿಗೆ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಇವನಿಗೆ. ಯಾಕಂದರೆ ಇವನು ಇದುವರೆಗೂ ಯಾವುದೇ ಥರ ಬಟ್ ಒಂದು ವೀಡಿಯೋದಲ್ಲೂ ಸಹ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಯಾವುದೂ ಹೇಳಿಲ್ಲ. ಸೊ ನಾವು ಆಲ್ರೆಡಿ 15 ಡೇಸ್ ಆಲ್ರೆಡಿ ನೋಡ್ತಾ 15 ಡೇಸ್ ಕಲಿತು.
ಸೊ ಈ ಒಂದು 15 ಡೇಸ್ಗೆ ನಾನು ತುಂಬ ಕಷ್ಟಪಟ್ಟು, ಯಾಕಂದರೆ ಒಂದು ದಿನ ರೆಸ್ಟ್ ಇಲ್ಲ. ನೀವು ನೋಡ್ತಾರೆ ಬಿಡ್ತೀರೋ, ಬಟ್ ನೀವೇ ನೋಡಿ, ನಾನು ನೋಡ್ತಿರೋ ಪ್ಲೇಸ್, ಒಂದು ಪ್ಲೇಸಿಂದ ಒಂದು ಪ್ಲೇಸ್ಗೆ ಮಿನಿಮಮ್ ಅಂದರೆ 100 ಕಿಲೋಮೀಟರ್ ಡಿಫ್ರೆನ್ಸ್ ಇದೆ ನೋಡಿ. ಯಾಕಂದರೆ ಇವಾಗ ಬಂದ್ಬಿಟ್ಟು ಇವಾಗ ಬಂದ್ಬಿಟ್ಟು ವೀರಬ್ರಹ್ಮೇಂದ್ರ ಸ್ವಾಮಿ ಅವ್ರ ಮಠದಿಂದ ಇಲ್ಲಿ ಬಂದ್ಬಿಟ್ಟು ಒಂದು 150 ಕಿಲೋಮೀಟರ್ ಡಿಫ್ರೆನ್ಸ್ ಇದೆ ನೋಡಿ. ಬಟ್ ನಾನು ನಿನ್ನೆ ಅಲ್ಲಿದ್ದೀನಿ, ಮಾರ್ನಿಂಗ್ ಅಲ್ಲಿದ್ದೀನಿ, ಇವಾಗ ಇಲ್ಲಿದ್ದೀನಿ. ಯಾಕಂದರೆ ನಾನು ವೀಡಿಯೋ ಅಪ್ಲೋಡ್ ಮಾಡಿಕೊಂಡು ನಾನು ಅಲ್ಲಿಂದ ನಾನು ಟ್ರಾವೆಲ್ ಮಾಡಿಕೊಂಡು ಅದರಲ್ಲಿ ಬೇರೆ ಎಡಿಟ್ ಮಾಡೋಕ್ಕೆ ಎಷ್ಟೊಂದು ಟೈಮ್ ಆಗುತ್ತೆ. ನೀವೇ ನೋಡಿ, ಬಟ್ ಎಡಿಟ್ ಮಾಡೋಕ್ಕೆ ನಿಜವಾಗ್ಲೂ ಗೊತ್ತೆ, ಎಡಿಟ್ ಮಾಡೋದು ದೊಡ್ಡ ವಿಷಯ ಅಲ್ಲ, ಅದನ್ನು ಅಪ್ಲೋಡ್ ಮಾಡೋಕ್ಕೆ 4 ಇಂದ 5 ಅವರ್ಸ್ ಬೇಕು. ಸೊ ಓಕೆ, ರೀಚ್ ಖಂಡಿತ ರೀಚ್ ಸಿಗುತ್ತೆ ಅನ್ಕೊಂತೀನಿ. ಸೊ ಇವನು ಸ್ವಲ್ಪ ಸಪೋರ್ಟ್ ಮಾಡಿ, ನಿಮ್ಮ ಸಪೋರ್ಟ್ ತುಂಬಾ ಬೇಕಾಗಿದೆ ಇವನಿಗೆ. ಯಾಕಂದರೆ ಸಬ್ಸ್ಕ್ರೈಬು ತುಂಬ ಆಗ್ತಾಯಿಲ್ಲ, ಯಾಕಂದರೆ ಮೇನ್ ಇಂಪಾರ್ಟೆಂಟ್ ಸ್ವಲ್ಪ ಸಬ್ಸ್ಕ್ರೈಬ್ ಬೇಕಾಗಿದೆ. ಸೊ ಇವನಿಗೆ ಸ್ವಲ್ಪ ಸಪೋರ್ಟ್ ಬೇಕಾಗಿದೆ, ಸ್ವಲ್ಪ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಓಕೆ, ಬನ್ನಿ ನೋಡ್ಕೊಂಡ್ರೆ ಇದೆಲ್ಲ ಫುಲ್ ಪ್ರವೇಶ, ಇದೆಲ್ಲ ಫುಲ್ ಗ್ಲಾಸ್ ಹೌಸ್ ಇದೆ ನೋಡಿ. ಎಲ್ಲ ಫುಲ್ ಗ್ಲಾಸ್ ಹೌಸ್ ಈ ಥರ ಇದೆ. ಓಕೆ, ನಾವು ಮೇಲೆ ಹೋಗೋಣ ಬನ್ನಿ. ಆ್ಯಕ್ಚುಲಿ ಮೇಲೆ ಹೋಗ್ಬೇಕಂದ್ರೆ ನೋಡಿ, ಇದು ಬಂದ್ಬಿಟ್ಟು ಅಚ್ಚಮಾಂಬ ಅವರ ಒಂದು ಗುಹೆ, ಅವರ ಒಂದು ಮನೆ ಇದು ನೋಡಿ. ಯಾವ ಥರ ಸರ್ಕಲ್ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಚಿಕ್ಕ ಸರ್ಕಲ್. ಆ್ಯಕ್ಚುಲಿ ಒಂದು ಮನುಷ್ಯ ಮಾತ್ರ ಬರ್ತಾನೆ ಇಲ್ಲಿಗೆ. ಆ್ಯಕ್ಚುಲಿ ಅಷ್ಟೇ. ಇಲ್ಲಿ ನೋಡಿಕೊಂಡ್ರೆ ಸೇಮ್ ಎಲ್ಲ ಫುಲ್ ಗ್ಲಾಸ್ ಹೌಸು. ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡ್ತಾರೆ ಗುರು. ಈ ಗ್ಲಾಸ್ ಹೌಸ್ ಮಾತ್ರ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ಬಿಟ್ಟು. ವಾವ್, ಒಂದೊಂದು ಸ್ಟೆಪ್ಗೂ ಗ್ಲಾಸಿಂದ, ಆದರೆ ತುಂಬ ಗ್ಲಾಸಿಂದ ಮಾಡಿದ್ದಾರೆ. ಹಾಯ್, ಒಂದು ಸೆಕೆಂಡ್. ಹಾಯ್ ಓಕೆ ಪರ್ಸನ್. ಓಕೆ, ಇಲ್ಲಿ ಬಂದ್ಬಿಟ್ಟು ಆ್ಯಕ್ಚುಲಿ ಒಬ್ಬರು ಮಾತ್ರ ಮೇಲೆ ಹೋಗೋದು. ಸೊ ಇವರೆಲ್ಲ ಮೇಲೆ ಹೋಗೋಕ್ಕಾಗಲ್ಲ ನೋಡಿ. ಇವಾಗ ಈ ಥರ ಬಂದ ತಕ್ಷಣ ನೋಡಿ ಇದು, ಬಟ್ ಎಷ್ಟೊಂದು ಮೇಲೆ ಇದೆ ಗೊತ್ತಾ ಅವ್ರ ಮನೆ, ಅಚ್ಚಮಾಂಬ ಅವ್ರ ಮನೆ ನೋಡಿ. ಇಲ್ಲಿ ಆಚೆ ಬಂದ ತಕ್ಷಣ ನಾವು ಈ ಥರ ಸಿಗುತ್ತೆ. ಆ್ಯಕ್ಚುಲಿ ಅಲ್ಲಿ ವೀರಬ್ರಹ್ಮೇಂದ್ರ ಸ್ವಾಮಿ ಅವರು ಅಲ್ಲಿದೆ ಮೇಲೆ. ಇಲ್ಲಿ ಬಂದ್ಬಿಟ್ಟು ಅಚ್ಚಮಾಂಬ ಅವರು. ಸೊ ನಾವು ಈಗ ಒಳಗಡೆ ಹೋಗ್ಬನ್ನಿ. ಇನ್ನೂ ಒಂದು ಸ್ಟಾಪ್ ಮೇಲೆ ಹೋಗ್ಬೇಕಾಗತ್ತೆ ನಾವು. ಸೊ ಇಲ್ಲಿ ನೋಡ್ಕೊಂಡ್ರೆ ಇಲ್ಲೆಲ್ಲ ಫುಲ್ ನಂದಿ ವಿಗ್ರಹ ಆದರೆ ಇಕ್ಕಿದ್ದಾರೆ ನೋಡಿ. ಆ್ಯಕ್ಚುಲಿ ಬಂದ್ಬಿಟ್ಟಿದೆ ಫುಲ್ ಸೆಕೆಂಡ್ ಫ್ಲೋರಲ್ಲಿ ಎಲ್ಲ ನಂದಿ ವಿಗ್ರಹ ಇಕ್ಕಿದ್ದಾರೆ ನೋಡಿ. ಪ್ರತಿಯೊಂದು ಹತ್ರ ಇವಾಗೆಲ್ಲ ಫುಲ್ ಸ್ವಲ್ಪ ಡ್ಯಾಮೇಜ್ ಆಗ್ತಾಯಿದೆ, ಬಟ್ ಓಕೆ ನೋಡಿ. ಎಲ್ಲ ಕಡೆ ನನಗೆ ಈ ಥರ ಒಂದು ಹಸು ಅಂದರೆ ನಂದಿ ವಿಗ್ರಹ ನಂಗೆ ತುಂಬ ಇಷ್ಟ. ನನಗೆ ಗೊತ್ತಲ್ಲ, ಹಸು ಅಂದರೆ ನನಗೆ ಪ್ರಾಣ. ಯಾಕಂದರೆ ಅಚ್ಚಮ್ಮ ಅವ್ರು ಬಂದ್ಬಿಟ್ಟು ಈ ಥರ ಒಂದು ಹಸುವನ್ನಾದರೆ ಇದು ಮಾಡ್ತಾಯಿದ್ದಾರೆ ಅವ್ರು. ಸೊ ಗೋಶಾಲ ಅವ್ರಿಗೂ ಹಸು ಅಂದರೆ ತುಂಬ ಇಷ್ಟ. ಅವ್ರ ಜೀವನನೇ ಈ ಥರ ಒಂದು ಹಸು ಮೇಲೆ ಡಿಪೆಂಡ್ ಆಗಿತ್ತು. ಸೊ ನೀವು ನೋಡ್ತಾ ಇರ್ಬೋದು, ಹಸು ನಂಬ್ಕೊಂಡು ಅವ್ನು ಯಾವತ್ತೂ ಕೆಟ್ಟೋಗಿಲ್ಲ. ಓಕೆ, ಸೊ ಸ್ನೇಹಿತರು ನೋಡಿದ್ರಲ್ಲ, ಬ್ರಹ್ಮದೇವ್ರದ್ದು ಹೋಗೋಣ ಮೇಲೆ. ಇದು ಬಂದ್ಬಿಟ್ಟು ಅಚ್ಚಮಾಂಬ ಅವರ ಒಂದು ಮನೆ. ಬನ್ನಿ ಅವ್ರ ಮನೆಗೆ ಹೋಗ್ತಾಯಿಲ್ಲ ನಾವು ನೋಡಿ. ಇವರೇ ಬಂದ್ಬಿಟ್ಟು ಅಚ್ಚಮಾಂಬ ಅವ್ರ ದೇವರು. ಸೊ ವೀರಬ್ರಹ್ಮೇಂದ್ರ ಸ್ವಾಮಿ ದೇವರು ಅಂತ ಗೊತ್ತಾದ ಮೇಲೆ ಸೊ ನೋಡಿ. ಆ್ಯಕ್ಚುಲಿ ಬಂದ್ಬಿಟ್ಟು ಅಚ್ಚಮಾಂಬ ಬಂದ್ಬಿಟ್ಟು ಬ್ರಹ್ಮೇಂದ್ರ ಸ್ವಾಮಿ ಇವರು. ಬಟ್ ವೀರಬ್ರಹ್ಮೇಂದ್ರ ಸ್ವಾಮಿ ಏನೂ ಇಲ್ಲದೇ ಇರೋ ಥರ ಒಂದು ಅನಾಥ ಥರ ಬಂದುಬಿಟ್ಟು ಇವ್ರ ಮನೇಲಿ ಹಸು ಕಾಯ್ಕಾರೆ ಬರ್ತಾರೆ. ಸೊ ಅವ್ರಿಗೆ ಇವಾಗ ಆ್ಯಕ್ಚುಲಿ ಇವ್ರು ಬಂದ್ಬಿಟ್ಟು ಏನೂ ಇರಲ್ಲ. ಬಟ್ ವೀರಬ್ರಹ್ಮೇಂದ್ರ ಸ್ವಾಮಿಗೆ ತುಂಬ ಅನಾಥೆಯಾಗಿ ಸೊ ಎಲ್ಲ ಬಿಟ್ಟು ಒಂದು ಇದಾಗ ಬರ್ತಾರೆ. ಬಂದ ತಕ್ಷಣ ಇವರಾದ್ರೆ ಆಶ್ರಯ ಕೊಡ್ತಾರೆ ನೋಡಿ. ಅಚ್ಚಮಾಂಬ ಅವ್ರು ಆಶ್ರಯ ಕೊಡ್ತಾರೆ. ಇವರು ಹಸುವನ್ನು ಗೋಶಾಲೆಗಾದ್ರೆ ಹೋಗ್ತಾರೆ. ಮತ್ತು ಇವರು ಬಂದ್ಬಿಟ್ಟು ಇವರ ಒಂದು ನಿಜ ಸ್ವರೂಪ ಗೊತ್ತಾಗಿ, ಇವ್ರ ದೇವರು ಒಂದು ಗೊತ್ತಾದ ತಕ್ಷಣ ಇವ್ರಿಗೆ ಜ್ಞಾನ ಮಾಡೋಕ್ಕೆ. ಸೊ ಇಲ್ಲಿದೆ, ನಾನು ನಿಮ್ಗೆ ತೋರಿಸ್ತೀನಿ, ಕೆಳಗಡೆ ತೋರಿಸ್ನಲ್ಲ. ಇಲ್ಲಿ ನೋಡಿ, ಈ ಒಂದು ಮಂದಿರನ್ನಾದ್ರೆ ಅವ್ರು ನಿರ್ಮಾಣ ಮಾಡ್ತಾರೆ. ಇದು ಬಂದ್ಬಿಟ್ಟು ಹುಲ್ಸೆಗಿದೆ ನೋಡಿ ಹೆಂಗಿದೆ ಅಂದ್ಬಿಟ್ಟು. ವೀರಬ್ರಹ್ಮೇಂದ್ರ ಸ್ವಾಮಿ ಅವರು ನೆಟ್ಟಿರುವಂಥ ಒಂದು ಹುಲ್ಸೆ ಮರ ಇದು. ಸುಮಾರು 400 ವರ್ಷಗಳ ಮೇಲಾಗಿದೆ. ಈ ಗಿಡ ನೋಡಿ ಇವಾಗೂ ಹಂಗೆ ಶಾಶ್ವತವಾಗಿದೆ. ಅದೇ ಹೇಳ್ತೀನಲ್ಲ, ಒಂದು ಗಿಡ ನೆಟ್ಟಿ ಅಂದ್ಬಿಟ್ಟು ನೋಡಿ, ಇದೇ ಥರ ಗಿಡ ನೋಡಿ ಇವಾಗವರೆಗೂ ಎಷ್ಟೊಂದು ಅಲ್ಲೇ ಗಿಡ, ಇವಾಗವರೆಗೂ ಗಿಡ ಹಂಗೆ ಇದೆ. ಸೊ ಅಲ್ಲಿ ಬಂದ್ಬಿಟ್ಟು ವೀರಬ್ರಹ್ಮೇಂದ್ರ ಸ್ವಾಮಿ ಅಲ್ಲಿ ಒಳಗಡೆ ಇದ್ದಾರೆ. ಸೊ ನಾವು ಹೋಗೋಣ ಬನ್ನಿ ಸ್ನೇಹಿತರೆ. ಇದು ಬಂದ್ಬಿಟ್ಟು ವೀರಬ್ರಹ್ಮೇಂದ್ರ ಸ್ವಾಮಿ ಅವ್ರದ್ದು. ಸೊ ನಾವು ಅಲ್ಲೇನು ನೋಡಿವಲ್ಲ ನೋಡಿ, ಅಲ್ಲಿ ಬಂದ್ಬಿಟ್ಟು ಅಚ್ಚಮಾಂಬ ಅವ್ರದ್ದು. ಆ್ಯಕ್ಚುಲಿ ಇಲ್ಲಿ ಬಂದ್ಬಿಟ್ಟು ವೀರಬ್ರಹ್ಮೇಂದ್ರ ಸ್ವಾಮಿ ಅವರು. ಸೊ ನೀವೇನು ನೋಡ್ತಾ ಇದ್ದು ಬಂದ್ಬಿಟ್ಟು ಸಿದ್ದು ನೋಡಿ. ಆ್ಯಕ್ಚುಲಿ ಬಂದ್ಬಿಟ್ಟು ಇವ್ರ ಶಿಷ್ಯ ಸಿದ್ಧ ನೋಡಿ ಹೆಂಗಿದೆ ಅಂದ್ಬಿಟ್ಟು. ಇವರು ಸಿದ್ಧ, ವೀರಬ್ರಹ್ಮೇಂದ್ರ ಸ್ವಾಮಿ ಸಿದ್ಧ ಅವ್ರ ಶಿಷ್ಯ. ಒಂದು ಸ್ಟೋರಿ ಹೇಳ್ತೀನಿ ರೀ ಸ್ನೇಹಿತರು. ನೋಡಿದ್ರಲ್ಲ, ವೀರಬ್ರಹ್ಮೇಂದ್ರ ಸ್ವಾಮಿ ಶಿಷ್ಯ. ಅವ್ರ ಶಿಷ್ಯ ಬಂದ್ಬಿಟ್ಟು. ಸೊ ಅವ್ರ ಶಿಷ್ಯ ಬಂದ್ಬಿಟ್ಟು ಇವರು ಜೀವ ಸಮಾಧಿ ಆಗೋ ಟೈಮಲ್ಲಿ ಹೇಳ್ತಾರೆ ಶಿಷ್ಯಗೆ, ನೀನು ಹೋಗ್ಬಿಟ್ಟು ಬನಗಾನಪಲ್ಲಿಗೆ ಹೋಗ್ಬಿಟ್ಟು ಅಲ್ಲಿಂದ ಒಂದು ಪ್ರತ್ಯಕ್ಷ ತೊಗೊಂಬ, ನನಗೆ ಒಂದು ಪೂಜೆ ಇದೆ ಅಂದ್ಬಿಟ್ಟು ಹೇಳ್ತಾರೆ. ಸೊ ನಮ್ಮ ಶಿಷ್ಯ ಬಂದ್ಬಿಟ್ಟು, ಬಟ್ ಇವ್ರಿಗೆ ಅದುವರೆಗೂ ಗೊತ್ತಾಗೇ ಇರಲ್ಲ ಅವ್ರು ಜೀವ ಸಮಾಧಿ ಆಗ್ತಾರೆ ಅಂದ್ಬಿಟ್ಟು. ಸೊ ಜೀವ ಸಮಾಧಿ ಆದಮೇಲೆ ಗೊತ್ತಾಗತ್ತೆ ಇವ್ರಿಗೆ. ಸೊ ನೀವು ನೋಡ್ತಾ ಇರೋ ಅಷ್ಟೇ ಬಂದ್ಬಿಟ್ಟು ವೀರಬ್ರಹ್ಮೇಂದ್ರ ಸ್ವಾಮಿ ಅವ್ರ ಮಠದಿಂದ ಇಲ್ಲಿಗೆ ಸುಮಾರು 150 ಕಿಲೋಮೀಟರ್ ಇದೆ. ಎಷ್ಟೊಂದು ಕಾಡು ಬೆಟ್ಟ ಗುಡ್ಡ, ಅವಾಗ ಅಂದರೆ ರೋಡ್ ಏನಿರಲಿಲ್ಲ. ಸೊ ಎಷ್ಟೊಂದು ಕಾಡು ದಾಳ್ಬಿಡ್ಬೇಕಿತ್ತು. ಸೊ ನಮ್ಮ ಸಿದ್ಧ ಬಂದ್ಬಿಟ್ಟು ಅವಾಗ ಏನೂ ಸಹ ಲೆಕ್ಕ ಮಾಡ್ತಾ ಇರಲಿಲ್ಲ. ಸೊ ಸಾಧನೆ ಮಾಡ್ತಾ ಇರಲಿಲ್ಲ.
ಹಂಗೆ ಬರ್ತಾಯಿದ್ರು. ಅಷ್ಟೊಂದು ಇದಾಗಿ ಗೊತ್ತಾ. ಎಷ್ಟೋ ಇವ್ರು ಬಂದ್ಬಿಟ್ಟು ಆ್ಯಕ್ಚುಲಿ ಮುಸ್ಲಿಮ್ ಆದ್ರೂ ಸಹ ಒಂದು ಪ್ರಾಣ ಶಿಷ್ಯ ಇದ್ದಂಗೆ. ಸೊ ಇವ್ರಿಗೂ ತುಂಬ ಶಿಷ್ಯ, ಆ ಥರ ಒಂದು ಶಿಷ್ಯ ಗೊತ್ತಿವರು. ಆ ಒಂದು ಟೈಮಲ್ಲಿ ಬಂದ್ಬಿಟ್ಟು ಮತ್ತು ಆದರೂ ಒಂದು ಅರ್ಧ ದಾರಿಗಾರ ಬರ್ತಾರೆ. ಬಾಬಾ ಬರೋ ಟೈಮಲ್ಲಿ ಚಪ್ಪಲಿ ಇರಲ್ಲ, ಏನಿರಲ್ಲ. ಸೊ ಕಾಲು ಮುಳ್ಳು ಎಲ್ಲ ಬ್ಲಡ್ ಎಲ್ಲ ಬರ್ತಾ ಇರುತ್ತೆ ಕಾಲಿಗೆಲ್ಲ. ಆ ಥರ ಒಂದು ಇವ್ರು ಕಷ್ಟ ನೋಡೋಕ್ಕಾಗ್ತೀರಾ. ಸೊ ವೀರಬ್ರಹ್ಮೇಂದ್ರ ಸ್ವಾಮಿ ಬಂದ್ಬಿಟ್ಟು ಸೆಂಟ್ರಲ್ಲಿ ಒಂದು ಮುದುಕ ಥರ ಪ್ರತ್ಯಕ್ಷ ಆಗ್ಬಿಟ್ಟು ಒಂದು ಹೂವು ಕೊಟ್ಬಿಟ್ಟು, ಎಲ್ಲಿ ಬನಗಾನಪಲ್ಲಿ, ಎಲ್ಲಿ ನೀವು ಹೋಗ್ತೀಯ ಅಂದ್ಬಿಟ್ಟು ಒಂದು ಹೂವು ಅದರ ಕೊಡ್ತಾರೆ. ಹೂವು ಕೊಟ್ಬಿಟ್ಟು ಸೊ ಆವಾಗ ನೀವು ಈ ಹೂವು ತೊಗೊಂಡು ಹೋಗಿ, ಇದೇ ಹೂವು ಬನಗಾನಪಲ್ಲಿ ತೊಗೊಂಡ್ಬಂದ್ಬಿಟ್ಟು ಕೊಡ್ತಾರೆ. ಸೊ ಆವಾಗ ನಮ್ಮ ಶಿಷ್ಯ ಸಿದ್ಧ ಬಂದು ಅಲ್ಲಿ ಬರೋ ಟೈಮ್ಗೆ ಸೊ ವೀರಬ್ರಹ್ಮೇಂದ್ರ ಸ್ವಾಮಿ ಬಂದ್ಬಿಟ್ಟು ಜೀವ ಸಮಾಧಿ ಆಗಿಬಿಟ್ಟಿರ್ತಾರೆ. ಸೊ ಆವಾಗ ಸಿದ್ಧ ಬಂದ್ಬಿಟ್ಟು ತುಂಬ ಅಳ್ತಾರೆ, ತುಂಬ ಇದಾಗುತ್ತೆ ಪಾಪ. ನೋಡಿ ಆ್ಯಕ್ಚುಲಿ ಒಂದು ಸಿದ್ಧ ಅವರೊಂದು ಫೋಟೋ ಕ್ಲಾರಿಟಿ ನೋಡಿ, ತುಂಬ ಈ ಥರ ಒಂದು ಶಿಷ್ಯ ನಿಜವಾಗಿ ಎಲ್ಲೂ ಸಿಗಲ್ಲ ಲೈಫಲ್ಲಿ, ಯಾರಿಗೂ ಈ ಥರ ಶಿಷ್ಯ ಸಿಗಲ್ಲ ನೋಡಿ. ಇವ್ರಿಗೆ ಈ ಥರ ಶಿಷ್ಯ ವೀರಬ್ರಹ್ಮೇಂದ್ರ ಸ್ವಾಮಿ ಅವರ ಶಿಷ್ಯ. ಸ್ನೇಹಿತರೆ ಏನು ನೋಡ್ತಾ ಇದ್ದಾರೆ ನೋಡಿ, ಆ್ಯಕ್ಚುಲಿ ನೋಡ್ಬಿಟ್ಟು ಇಲ್ಲಿ ಹಾಕಿದ್ದಾರೆ ರವಲಕೊಂಡ ಅವರದಲ್ಲಿ ಅವರ ಒಂದು ಹಸುವನ್ನು ಕಾಯ್ತಿರೋ ಒಂದು ಪ್ರದೇಶ ಇಲ್ಲಿ ನೋಡಿ, ಇಲ್ಲಿ ಹಾಕಿದ್ದಾರೆ ಆ್ಯಕ್ಚುಲಿ ನೋಟು. ರವಲಕೊಂಡ ಪೈನ ವೀರಪ್ಪಯ್ಯ ಆವಲನು ಕಾಚುಟ ರಕ್ಷಣಗ ಮಂತ್ರದಂಡಂ ಪಯ ಗಿಂಚುಟ ಅಚ್ಚಮ್ಮ ಗಾರು ಚಾಟು నుండి ಚೂಟುಟ ಅಂದರೆ ಆ್ಯಕ್ಚುಲಿ ಬಂದ್ಬಿಟ್ಟು ಹಸುವನ್ನಾದ್ರೆ ಕಾಯ್ತಾ ಇರ್ತಾರೆ. ಅಲ್ಲಿ ಬಂದ್ಬಿಟ್ಟು ಇವರೊಂದು ಮಂತ್ರದಂಡ ಅನ್ನಾರು ಏಕಿರ್ತಾರೆ. ಅದನ್ನು ಬಂದ್ಬಿಟ್ಟು ಅವ್ರಿಗೆ ಬಟ್ ವೀರಬ್ರಹ್ಮೇಂದ್ರ ಸ್ವಾಮಿ ಕಾಂದಿರ ಅಚ್ಚಮ್ಮ ಅವ್ರು ನೋಡ್ತಾ ಇರ್ತಾರೆ. ಅದೇ ಸೊ ಅವ್ರ ಬಗ್ಗೆ ಆದರೆ ಇಲ್ಲಿ ಎಲ್ಲ ಹಾಕಿದ್ದಾರೆ. ಸೊ ನೀವು ಬೇಕಾದ್ರೆ ಟೈಮ್ ಇದ್ದರೆ ಎಲ್ಲ ನೋಡ್ಕೊಬೋದು ಬೇಕಾದ್ರೆ ನೋಡಿ. ಸೊ ಇದು ಬಂದ್ಬಿಟ್ಟು ಆಗಿನ ಕಾಲದಲ್ಲಿರುವಂಥ ಸೊ ತುಂಬ ಅದ್ಭುತವಾಗಿ ಇದು ನೋಡಿ. ಆ್ಯಕ್ಚುಲಿ ಬಂದ್ಬಿಟ್ಟು ವೀರಬ್ರಹ್ಮೇಂದ್ರ ಸ್ವಾಮಿ ಅವರು ದೇವರನ್ನು ಗೊತ್ತಾದ ತಕ್ಷಣ ಅವ್ರು ಕಾಲಜ್ಞಾನ ಪಡೆದಿರೋದು, ಅವರ ಒಂದು ಆತ್ಮಬೋಧ ಅಂತ ಆಗಿದ್ದಾರೆ ಅಂದ್ಬಿಟ್ಟು. ಆ್ಯಕ್ಚುಲಿ ಅಚ್ಚಮ್ಮ ಇವರೆಲ್ಲ ಹಸು ಕಾಯ್ತಾ ಇದ್ದಾರೆ ಆ್ಯಕ್ಚುಲಿ ನೋಟು. ಸೊ ಹಸು ಅಂದರೆ ನನಗೆ ತುಂಬ ಇಷ್ಟ. ನನಗೆ ಪ್ರಾಣ, ನನಗೆ ಹಸು ಅಂದರೆ. ಸೊ ಯಾಕೆ ಗೊತ್ತು, ಇವರು ಬಂದ್ಬಿಟ್ಟು ಹಸು ಮೇಲೆ ಡಿಪೆಂಡ್ ಆಗಿರ್ತಾರೆ ನೋಡಿ ಆ್ಯಕ್ಚುಲಿ ಬಂದ್ಬಿಟ್ಟು. ಸೊ ಮಹಾವಿಷ್ಣು ಒಂದು ಲಕ್ಷ್ಮಿ ಓಕೆ ಕಿಂದೇವ ಒಂದು ಆ್ಯಕ್ಚುಲಿ ಬಂದ್ಬಿಟ್ಟು ಅಚ್ಚಮ್ಮ ಅವರು. ಸೊ ಅಚ್ಚಮ್ಮ ನೋಡಿ ಬನಗಾನಪಲ್ಲಿ ಪೋತುಲ ವೀರಿ ಮೂಲ ಚಿನ್ನ ಇದೆ. ಅಲ್ಲೊಂದು ಗಿಡ ಇದೆಲ್ಲ, ಅದೊಂದು ಗಿಡ ಬಗ್ಗೆ ಇಲ್ಲಿ ಹಾಕಿದ್ದಾರೆ. ಸೊ ಅಚ್ಚಮ್ಮ ಅವರು. ಸೊ ವೀರಬ್ರಹ್ಮೇಂದ್ರ ಸಂದರ್ಭ ಬಂದ್ಬಿಟ್ಟು ಗುಹೆಯಲ್ಲಿ ಈ ಥರ ಹಸುವನ್ನು ಇಟ್ಬಿಟ್ಟು ಯಾವ ಥರ ಮಾಡ್ತಾಯಿದ್ದಾರೆ ಅಂದ್ಬಿಟ್ಟು ತುಂಬ ಅದ್ಭುತವಾಗಿ ಬಂದ್ಬಿಟ್ಟು ಎ ಸಿ ಎಲ್ಲ ಆಗಿರೋದು ತುಂಬ ಚೆನ್ನಾಗಿದೆ. ಸೊ ವೀರಬ್ರಹ್ಮೇಂದ್ರ ಸ್ವಾಮಿ ಅವರು ಗಿಡ ಇದಾಗ್ತದೆ. ಸೊ ಇಲ್ಲಿ ನೋಡಿ ಆ್ಯಕ್ಚುಲಿ ಅವ್ರ ಬಗ್ಗೆ ಎಲ್ಲ ಕೊಟ್ಟಿದ್ದಾರೆ. ವೀರಬ್ರಹ್ಮೇಂದ್ರ ಸ್ವಾಮಿ ಕಾಲಜ್ಞಾನము ತಾಳಪತ್ರము ಸ್ವೀಕರಿಂಚುಟ. ಆ್ಯಕ್ಚುಲಿ ಬಂದ್ಬಿಟ್ಟು ತಾಳಪತ್ರ ಗ್ರಂಥವನ್ನು ಎಲ್ಲಿಂದ ಸ್ವೀಕಾರ ಮಾಡಿದ್ದಾರೆ ಅಂದ್ಬಿಟ್ಟು ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ನೋಡಿ ಮತ್ತು ಬಂದ್ಬಿಟ್ಟು ಇಲ್ಲಿ ಏನಿದೆ ವ್ಯಾಕ್ಸಿನ್ ಓಕೆ ಅದೇ ಅವಾಗ ನೋಡೋದಿಲ್ಲ. ಅಲ್ಲಿ ಇದೆಲ್ಲ ಚಿಕ್ಕ ಚಿಕ್ಕ ಅವ್ರ ಮನೆ ನೋಡಿ ಯಾವ ಥರ ಅಂದ್ಬಿಟ್ಟು. ಸೊ ವೀರಬ್ರಹ್ಮೇಂದ್ರ ಸ್ವಾಮಿ ಅವರು ಹಸು ಕಾಯ್ತಾ ಇದ್ದಿದ್ದು ಆ್ಯಕ್ಚುಲಿ ಬಂದ್ಬಿಟ್ಟು ಇಲ್ಲೆಲ್ಲ ಹಾಕಿದ್ದಾರೆ ನಂಬರ್ 7, ನಂಬರ್ 2, ನಂಬರ್ 5 ಅಂತ. ಇಷ್ಟು ಬಂದ್ಬಿಟ್ಟು ವೀರಬ್ರಹ್ಮೇಂದ್ರ ಸ್ವಾಮಿ ಅವ್ರಿಗೂ ರೆಸ್ಟ್ ಮಾಡ್ತಾಯಿರೋದಂತೂ ನೋಡಿ. ಸೊ ವೀರಬ್ರಹ್ಮೇಂದ್ರ ಸ್ವಾಮಿ ಅವರು ಮತ್ತು ಒಳಗಡೆ ಏನಿಲ್ಲ. ಸೊ ವೀರಬ್ರಹ್ಮೇಂದ್ರ ಸ್ವಾಮಿ ಗರಿಮೆದ್ದಿಲ ಅಚ್ಚಮಂಬ ಕುಮಾರುಡು ಬ್ರಹ್ಮಾನಂದರೆಡ್ಡಿ ಶ್ರೀ ವೀರಭದ್ರ ಗಾರಿ ದಿವ್ಯ ದೃಷ್ಟಿ ದ್ವಾರ ಚೂಪನು ಪೊಂದಟ. ಆ್ಯಕ್ಚುಲಿ ಬಂದ್ಬಿಟ್ಟು ಬ್ರಹ್ಮ ಅವರ ಒಂದು ದಿವ್ಯ ದೃಷ್ಟಿಯಿಂದ ಅವರ ಒಂದು ಅಂದರೆ ಬಟ್ ಕನ್ನಡದಲ್ಲಿ ಈ ಥರ ಅಂತಾರೆ ದಿವ್ಯ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ ಅಂತ. ಓಕೆ ಸ್ನೇಹಿತರೆ ಮತ್ತೆ ನೋಡಿ ಆ್ಯಕ್ಚುಲಿ ನೀವು ಯಾವ ಟೈಮಲ್ಲಿ ನೋಡಿ ಬಟ್ ಮಧ್ಯಾಹ್ನ ನೈಟ್ ಬಂದರೆ ಯಾವಾಗ ಊಟ ಇರ್ತಾರೆ ಇಲ್ಲಿ. ಸೊ ಊಟ ಬಂದ್ಬಿಟ್ಟು ಫ್ರೀ. ಅಚ್ಚಮಮ್ಮ ಅವ್ರ ಮನೆಗೆ ಬಂದ್ಬಿಟ್ಟು ಎಲ್ಲರಿಗೂ ಎಷ್ಟು ಜನ ಬರಲಿ ಮಧ್ಯಾಹ್ನ ಊಟ ಟೈಮಲ್ಲಿ ಬಂದರೆ ಸೊ ಮಧ್ಯಾಹ್ನ ನೈಟು ಎಲ್ಲ ಊಟ ಫ್ರೀ. ನಾವು ಬಂದ್ಬಿಟ್ಟು ಟೈಮಲ್ಲಿ ಬಂದಿಲ್ಲ. ಸೊ ತುಂಬ ಲೇಟ್ ಆಯಿತು, ಈವ್ನಿಂಗ್ ಬಂದಿದ್ದೀವಿ ನಾವು. ಸೊ ನೋಡಿ ಶ್ರೀ ಗಿರಿಮೆದ್ದಿರೆಡ್ಡಿ ಅಚ್ಚಮಾಂಬ ದೇವಸ್ಥಾನ ಗೊತ್ತಲ್ಲ. ಆ್ಯಕ್ಚುಲಿ ಬಂದ್ಬಿಟ್ಟು ತೆಲುಗು. ಸೊ ತೆಲುಗು ಓದೋಕೆ ಸ್ವಲ್ಪ ಕಲೀರಿ. ಸೇಮು ಡಿಫ್ರೆನ್ಸ್ ಏನು ಜಾಸ್ತಿ ಇರಲ್ಲ. ಕನ್ನಡ ತೆಲುಗು ಸೊ ಎಲ್ಲ ಸೇಮ್ ಇರ್ತದೆ. ಸ್ವಲ್ಪ ಡಿಫ್ರೆನ್ಸ್ ಲೈಟ್. ಇವಾಗೆಲ್ಲ ತಮಿಳು ಮಲಯಾಳಂ ಗೊತ್ತಲ್ಲ, ತಮಿಳು ಓದಕ್ಕೆ ಬಂದರೆ ಮಲಯಾಳಂ ಓದಕ್ಕೆ ಬರ್ಬೋದು ಹಿಂಗೆ ಆ ಥರ. ಸೊ ನವಗ್ರಹಗಳು ಬಂದ್ಬಿಟ್ಟು ನವಗ್ರಹಗಳಿದೆ. ಸೊ ಬಂದ್ಬಿಟ್ಟು ವೀರಬ್ರಹ್ಮೇಂದ್ರ ಸ್ವಾಮಿ ಅವರು. ಸೊ ವೀರಬ್ರಹ್ಮೇಂದ್ರ ಸ್ವಾಮಿಯನ್ನು ಜೋಲಿಯಲ್ಲಿ ಈ ಥರ ಎತ್ಕೊಂಡು ಹೋಗ್ತಾರೆ. ಸ್ನೇಹಿತರೆ ನೀವೇನು ನೋಡ್ತಾರೆ ನೋಡಿ, ಇದೇ ಬಂದ್ಬಿಟ್ಟು ತಾಳಪತ್ರ ಗ್ರಂಥ. ಸೊ ವೀರಬ್ರಹ್ಮೇಂದ್ರ ಸ್ವಾಮಿ ಬಂದ್ಬಿಟ್ಟು ತಾಳಪತ್ರ ಗ್ರಂಥ ಅವ್ರು ಬಂದಂಥ ಒಂದು ಗ್ರಂಥಗಳೆಲ್ಲ ಸಹ ಇದ್ರ ಒಳಗಡೆ ಇಟ್ಬಿಟ್ಟು ಸೊ ಇಲ್ಲರೂ ಒಂದು ಗಿಡ ನೆಡ್ತಾರೆ. ಸೊ ಆ ಒಂದು ಗಿಡ ಬಂದ್ಬಿಟ್ಟು ಇದೇ ಒಂದು ಗಿಡ ವೀರಬ್ರಹ್ಮೇಂದ್ರ ಸ್ವಾಮಿ ಅವ್ರು ಬಂದ್ಬಿಟ್ಟು ಇದೇ ಒಂದು ಗಿಡದಲ್ಲಿ ಇಲ್ಲೇ ಆಗ್ಬಿಟ್ಟು ಎಲ್ಲ ತಾಳಪತ್ರ ಗ್ರಂಥ. ಸೊ ಗಿಡ ಇದು ಬಂದ್ಬಿಟ್ಟು ಚಿಂತಮಾನ ಮಠ ಅಂತ ಕರೀತಾರೆ ನೋಡಿ. ಅದಕ್ಕೆ ವೀರಬ್ರಹ್ಮೇಂದ್ರ ಸ್ವಾಮಿ ಅವ್ರು ನೆಟ್ಟಿರುವಂಥ ಒಂದು ಮಠ. ಸೊ ಸ್ನೇಹಿತರೆ ಆಂಧ್ರದಲ್ಲಿ ಹಂಗೆ ಇದೊಂದು ವಿಷಯ ನೋಡಿ. ಎಲ್ಲಿ ಬಂದ್ಬಿಟ್ಟು ಉಚಿತ ಮಿನರಲ್ ವಾಟರ್. ಆ್ಯಕ್ಚುಲಿ ಬಂದ್ಬಿಟ್ಟು ಕೋಲ್ಡ್ ನೋಡಿ ಚಲ್ಲಣಿ ತಾಗು ನೀರು ಅಂದರೆ ಬಟ್ ಕೋಲ್ಡ್ ವಾಟರ್ ತಂಪಾಗಿರೋಂಥ ನೀರು. ಆ್ಯಕ್ಚುಲಿ ನೀವು ಆಂಧ್ರದ ಕಡಪ ಕರ್ನೂಲು ಎಲ್ಲಾದರೂ ಹೋಗಿ ಸೊ ಈ ಥರ ಫ್ರೀ ವಾಟರ್ ಅದ್ರ ಬಂದ್ಬಿಟ್ಟು ಕೂಲಿಂಗ್ ಐಸ್ ವಾಟರ್ ಕೊಡ್ತಾಯಿದ್ದಾರೆ. ಯಾಕಂದರೆ ಇಲ್ಲಿ ಟೆಂಪ್ರೇಚರ್ ನಮ್ಮ ಕರ್ನಾಟಕದ ಟೆಂಪ್ರೇಚರ್ ಇಲ್ಲ ಗುರು. ಇಲ್ಲಿ ಬಂದ್ಬಿಟ್ಟು ಹೈ ಟೆಂಪ್ರೇಚರ್, ತುಂಬ ಟೆಂಪ್ರೇಚರು. ಸೊ ಈ ಒಂದು ಇದು ನೋಡಿದ್ರೆ ಆ್ಯಕ್ಚುಲಿ ನೋಡಿ ಕೂಲಿಂಗ್ ವಾಟರ್ 24 hours ಎಲ್ಲ ಫ್ರೀ ಇರ್ತಾರೆ. ಆ್ಯಕ್ಚುಲಿ ನೋಡಿ ಈ ಥರ ಒಂದು ಫೆಸಿಲಿಟಿ ನಂಗೆ ಆ್ಯಕ್ಚುಲಿ ಬಂದ್ಬಿಟ್ಟು ಆಂಧ್ರ ಪ್ರದೇಶದಲ್ಲಿ ಇದೊಂದು ಇಷ್ಟ ಆಯ್ತು ನನಗೆ. ನೀವು ಎಲ್ಲಾದರೂ ಕಡಪ ಕರ್ನೂಲು ಎಲ್ಲಾದರೂ ಹೋಗಿ ಸೊ ಈ ಥರ ಕೂಲಿಂಗ್ ವಾಟರ್. ಆ್ಯಕ್ಚುಲಿ ಬಂದ್ಬಿಟ್ಟು ಕಡಪದಲ್ಲಿ 2 rupees ಕೊಟ್ಟರೆ
ನಿಮಗೆ ಫುಲ್ ಒಂದು ಬಾಟ್ಲು ಫುಲ್ ಕೊಡ್ತಾರೆ ಜಸ್ಟ್ 2 ರೂಪೀಸ್ಗೆ. ನೋಡಿ ಯಾವ ಥರ ಅಂದ್ಬಿಟ್ಟು ಎಲ್ಲ ಫುಲ್. ಸ್ನೇಹಿತರೆ ಏನು ನೋಡ್ತಾ ಇದ್ದೀವಿ ನೋಡಿ, ಆ್ಯಕ್ಚುಲಿ ಬಂದ್ಬಿಟ್ಟು ಮೌಲಿ ಆಲಿ ದರ್ಗಾ ಅಂತ. ಸೊ ಗೇಟ್ ವೇ ಆಫ್ ಆಲ್ ಅಂತಿದೆ, ಆಲಿ ಅಂತಿದೆ. ಸೊ ಇದು ಬಂದ್ಬಿಟ್ಟು ರವಲಕೊಂಡ ದಾರಿ. ಆ್ಯಕ್ಚುಲಿ ನಾವು ರವಲಕೊಂಡು ಹೋಗೋ ದಾರಿ ಬಂದ್ಬಿಟ್ಟಿದೆ, ರವಲಕೊಂಡ ದಾರಿ ನೋಡಿ. ಬಟ್ ರವಲಕೊಂಡು ಹೋಗೋ ದಾರಿಯಲ್ಲಿ ಬಂದ್ಬಿಟ್ಟು ಈ ಥರ ಎಮ್ಮೆಲ್ಲ ಬರ್ತಾ ಇರ್ತೀವಿ. ಸೊ ಇದನ್ನೆಲ್ಲ ಕ್ರಾಸ್ ಮಾಡ್ಕೊಂಡು ನಾವು ನೋಡಿಕೊಂಡು ಆ್ಯಕ್ಚುಲಿ ನಾವು ಬಂದ್ಬಿಟ್ಟು ಮುಂದೆ ಹೋಗ್ತಾ ಇರ್ತೀವಿ. ಸೊ ಇಲ್ಲಿಂದ ಬಂದ್ಬಿಟ್ಟು ಒಂದು 3 ಕಿಲೋಮೀಟರ್ ಡಿಸ್ಟೆನ್ಸ್ ಬೇರೆ ಇದೆ. ನಾವು ಆ್ಯಕ್ಚುಲಿ ನಾವು ಹೋಗೋಣ ಆ ಕಡೆ ನೋಡಿ. ಆ್ಯಕ್ಚುಲಿ ಬಂದ್ಬಿಟ್ಟು ನಾವು ಆಟೋಲ್ಲಿ ಹೋಗೋ ಕೆಲಸ ಬಂದು ಹಾಯ್ ಬ್ರದರ್ ಹಾಯ್ ಬಂದ್ಬಿಟ್ಟು ಆಟೋದಲ್ಲಿ ಹೋಗೋ ಕೆಲಸ. ಸೊ ಇಲ್ಲಿಂದ ನೇರ ಒಂದು 3 ಕಿಲೋಮೀಟರ್ ಇದೆ. ಸೊ ಅಲ್ಲಿ ಬಂದ್ಬಿಟ್ಟು ನಮ್ಗೆ ಬೈಕಲ್ಲೇ ಬ್ರದರ್ ಡ್ರಾಪ್ ಕೊಡ್ತಾ ಇದ್ದಾರೆ. ಸೊ ನಿಯರ್ ನೋಡಿ ನಮ್ಗೆ ಯಾರೋ ಒಬ್ರು ಸಿಗ್ತಾ ಇರ್ತಾರೆ. ಪ್ರತಿ ಬ್ರೋ ಎಲ್ಲಯ್ಯ. ಸೊ ಅಲ್ಲಿ ನೋಡ್ಬಿಟ್ಟು ಬಟ್ ಎಲ್ಲಯ್ಯ ಬ್ರದರ್ ಅಂದ್ಬಿಟ್ಟು ಇವರು ನಮ್ಗೆ ಡ್ರಾಪ್ ಕೊಡ್ತಾ ಇದ್ದಾರೆ. ಸೊ ಯಾರೋ ಒಬ್ರು ಸಿಗ್ತಾರೆ ನಮಗೆ ಡ್ರಾಪ್ ಮಾಡೋಕ್ಕೆ. ಓಕೆ ಬ್ರದರ್. ಸೊ ನೋಡಿದ್ರ ಆಟೋ ನಮಗೆ ಟೈಮ್ ಬೇಕಾಗಿಲ್ಲ. ಸೊ ಈ ಥರ ಲಿಫ್ಟ್ ಕೇಳ್ಕೊಂಡು ನಾವು ಮುಂದೆ ಮೂವ್ ಆಗ್ತಾ ಇರ್ತೀವಿ ಅಷ್ಟೇ. ಪರವಾಗಿಲ್ಲ, ಅಲ್ಲಿಂದ ನೇರ್ ಬಿಡ್ತಾರೆ. ಸೊ ಅಲ್ಲಿಂದ ನಡ್ಕೊಂಡು ಮೂವ್ ಆಗ್ತಾ ಇರಬೇಕು. ಥ್ಯಾಂಕ್ ಯು ಸೊ ಮಚ್. ಇಲ್ಲಿ ಬಂದ್ಬಿಟ್ಟು ಬ್ರದರ್ ಅಲ್ಲೇ ಹೋಗ್ಬೇಕಿತ್ತು, ಆಕ್ಚುಲಿ ಬಂದ್ಬಿಟ್ಟು ಇಲ್ಲಿ ಹೆಲ್ಪ್ ಮಾಡಿದ್ದಾರೆ ಬ್ರೋ. ಎಲ್ಲ ಥ್ಯಾಂಕ್ ಯು ಸೊ ಮಚ್ ಬ್ರೋ. ಇವ್ರ ನೇಮ್ ಒಂದು ಸೆಕೆಂಡ್ ನೇಮ್ ಬ್ರೋ. ಎಲ್ಲ ಓ ಆಕ್ಚುಲಿ ಬಂದ್ಬಿಟ್ಟು ನಮಗೋಸ್ಕರ ಇಲ್ಲಿ ಬಂದ್ಬಿಟ್ಟು ಡ್ರಾಪ್ ಮಾಡಿದ್ದಾರೆ. ತುಂಬ ಥ್ಯಾಂಕ್ ಯು ಬ್ರೋ. ಎಲ್ಲ ಥ್ಯಾಂಕ್ ಯು ಸೊ ಮಚ್ ಬ್ರೋ. ಫ್ರೆಂಡ್ಸ್ ಆಕ್ಚುಲಿ ಬಂದ್ಬಿಟ್ಟು ಇವ್ರು ಪಾಪ ಬೇರೆ ಆಕ್ಚುಲಿ ಬಂದ್ಬಿಟ್ಟು ಇವ್ರು ಅಲ್ಲೇ. ಸೊ ಆಕ್ಚುಲಿ ನಾನು ಇವ್ರಿಗೆ ಜಸ್ಟ್ ಒಂದು ಲಿಫ್ಟ್ ಮಾತ್ರ ಕೇಳ್ತೀನಿ. ಲಿಫ್ಟ್ ಕೇಳಿದ್ದಕ್ಕೆ ಅವ್ರ ಕೆಲಸ ಬಿಟ್ಬಿಟ್ಟು ನನಗೋಸ್ಕರ ಬಂದ್ಬಿಟ್ಟು ಲಿಫ್ಟ್ ಮಾಡಿದ್ದೀನಿ. ತುಂಬ ಗ್ರೇಟ್, ಹೇಗೆ ಗೊತ್ತಾ, ತುಂಬ ಥ್ಯಾಂಕ್ಸ್ ನಿಜವಲ್ಲ ಅವ್ರಿಗೆ. ಸೊ ಈ ಥರ ಆಕ್ಚುಲಿ ನಾನು ಬಂದ್ಬಿಟ್ಟು ರೂಮು ಇಲ್ಲಿ ನಾನು ಏನು ಕೇಳಿಲ್ಲ, ನಾನು ಹೇಳ್ತೀನಿ ಬ್ಯಾಗ್ ಎಲ್ಲಿರ್ತೀನಿ ಅಂದ್ಬಿಟ್ಟು. ಸ್ನೇಹಿತರೆ ವೆಲ್ಕಮ್ ಟು ರವಲಕೊಂಡ. ವೀರಬ್ರಹ್ಮೇಂದ್ರ ಸ್ವಾಮಿ ಅವ್ರು ಬಂದ್ಬಿಟ್ಟು ಇಲ್ಲೊಂದು ಅವರೊಂದು ಕಾಲಜ್ಞಾನ ಬರ್ತಿರೋಂಥ ಒಂದು ಪ್ಲೇಸ್ ಇದು. ಇಲ್ಲಿ ಬಂದ್ಬಿಟ್ಟು ಗೋಶಾಲ ಸಹ ಇಲ್ಲಿದೆ. ಅಚ್ಚಮಾಂಬ ಅವರು ಒಂದು ಹಸುಗಳನ್ನ ತೊಗೊಂಬಂದು ಇಲ್ಲೇ ಒಂದು ಗೋಶಾಲ. ಇಲ್ಲಿ ಬಂದ್ಬಿಟ್ಟು ಅವರು ಹಸು ಈ ಹಸುವನ್ನೆಲ್ಲ ಒಂದು ಕಡೆ ಇಟ್ಬಿಟ್ಟು ಅದಕ್ಕೆಲ್ಲ ಒಂದು ಗೆರೆಗೆ ಹೆಚ್ಬಿಟ್ಟು ಇಲ್ಲಿ ಇದರಲ್ಲಿ ಒಂದು ಗುಹೆ ಇದೆ. ಆ ಗುಹೆಯಲ್ಲಿ ಹೋಗ್ಬಿಟ್ಟು ಕಾಲಜ್ಞಾನ ಬರ್ತಾರೆ. ಸೊ ನಾವು ಒಳಗಡೆ ಹೋಗ್ಬಿಟ್ಟು ನೋಡೋಣ. ಆಕ್ಚುಲಿ ಬಂದ್ಬಿಟ್ಟು ಗೋಶಾಲ ನೋಡಿ. ನನಗೆ ನಿಜವಾಗ್ಲೂ ಹಸು ಅಂದರೆ ನಂಗೆ ಪ್ರಾಣ ನನಗೆ. ಸೊ ಈ ಒಂದು ಹಸುಗೆ ನನಗೂ ಆ ಥರ ಒಂದು ಅನುಬಂಧ. ಸೊ ಓಕೆ ಒಳಗಡೆ ಹೋಗ್ಬಿಟ್ಟು ಇದನ್ನು ಫಸ್ಟ್ ಇದನ್ನು ಮಾತಾಡಿಕೊಂಡು ಆಮೇಲೆ ನಾವು ಮುಂದೆ ಹೋಗೋಣ. ಆ್ಯಕ್ಚುಲಿ ನನಗೆ ಹಸುಗೆ ಅದು ಯಾಕೆ ಗೊತ್ತಿಲ್ಲ, ತುಂಬ ಒಂದು ಹತ್ತಿರದ ಒಂದು ಸಂಬಂಧ ಅನಿಸುತ್ತೆ. ನಂಗೆ ಹಸು ಅಂದರೆ ನನಗೆ ಅಷ್ಟೊಂದು ಇಷ್ಟ ನಿಜವಲ್ಲ ನನಗೆ. ಸೊ ಇದನ್ನು ಮಾತಾಡ್ಸ್ಕೊಂಡು ನಾವು ಮುಂದೆ ಹೋಗೋಣ ಬನ್ನಿ. ಸ್ನೇಹಿತರೆ ಇಲ್ಲೊಂದು ಕರು ಇದೆ ನೋಡಿ. ಆ್ಯಕ್ಚುಲಿ ಬಂದ್ಬಿಟ್ಟು ನಿನ್ನೆ ಮೊನ್ನೆ ಹುಟ್ಟರು ಅನ್ನೋ ಕರು ನೋಡಿ, ಎಷ್ಟು ಮುದ್ದಾಗಿದೆ ನೋಡಿ. ನೋಡಿದ್ರಾ ನೋಡಿ ಎಷ್ಟು ಮುದ್ದಾಗಿದೆ ನೋಡಿ. ಇದು ಮುಖ ಅನ್ಸುತ್ತೆ ನೋಡಿ. ಬ್ಯಾಕ್ ಕ್ಯಾಮ್ರ ತರಿಸಿ 10 ರೂಪಾಯಲ್ಲ ఒక టికెట్ ఇవ్వండి. చిల్లర లేదు, 100 రూపీస్ ఉంది. ಚಿಲ್ಲರ್ ಟಿಕೆಟ್ ನೋಡ್ಕೊಂಡ್ರೆ 10 ರೂಪಾಯಿ ಟಿಕೆಟ್. ಸೊ ಈ ಥರ ಒಂದು ಟಿಕೆಟ್ ಕೊಡ್ತಾರೆ. ಜಸ್ಟ್ 10 ರೂಪೀಸ್ ಟಿಕೆಟ್ ಇದೆ ಅಷ್ಟೇ. ಸೊ ಬನ್ನಿ ಒಳಗಡೆ ಹೋಗೋಣ. ಚೇಂಜ್ ಕೊಡ್ತಾರೆ. ಸ್ನೇಹಿತರೆ ನೋಡಿ ಎಷ್ಟೊಂದು ಮುದ್ದಾಗಿದೆ ನೋಡಿ. ಎಷ್ಟೊಂದು ಕಂತ ಎಷ್ಟೊಂದು ಮುದ್ದು ಬರ್ತೀವಿ ನೋಡಿದ್ರೆ ನೋಡಿ ಎಷ್ಟೊಂದು ಚೆನ್ನಾಗಿದೆ ಅಂದ್ಬಿಟ್ಟು. ನನಗೆ ಈ ಥರ ಹಸು ಕರು ಅಂತ ತುಂಬ ಇಷ್ಟ ನನಗೆ. ಸೊ ಹಂಗೆ ಇಲ್ಲೆಲ್ಲ ಒಂದು ಹಸು ಇದ್ದಾವೆ. ಸೊ ಮುಂದೆ ನೋಡ್ಕೊಂಡ್ರೆ ಸೊ ಇಲ್ಲಿ ಒಂದು ಕರು ಇದೆ ನೋಡಿ, ಚಿಕ್ಕ ಕರು, ತುಂಬ ಚೆನ್ನಾಗಿದೆ. ಗೋಶಾಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಓಕೆ ಅಂದ್ಬಿಟ್ಟು ಈ ಒಂದು ಗುಹೆಗೆ ಆ ಥರ ನೀತಿ ವಾಕ್ಯಗಳಾದ್ರೆ ಬಿಡ್ತೀವಿ. ಆಕ್ಚುಲಿ ನೋಡಿ ಹೆಂಗಿದೆ ಅಂದ್ಬಿಟ್ಟು. ಸೊ ತುಂಬ ಅದ್ಭುತವಾಗಾದರೆ ಇದೊಂದು ನೀತಿ ವಾಕ್ಯ ತೆಲುಗಲ್ಲಿ ಇಕ್ಕಿದ್ದಾರೆ. ಸೊ ನಾನು ನಿಮ್ಗೆ ಟ್ರಾನ್ಸ್ಲೇಟ್ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿಂದ ನೋಡ್ಕೊಂಡ್ರೆ ನಿಜವಾಗ್ಲೂ ಆಕ್ಚುಲಿ ಅವರ ಒಂದು ನೀತಿ ವಾಕ್ಯ ಅಲ್ಲ. ಆಕ್ಚುಲಿ ನೋಡಿ ಇಲ್ಲಿ ದುರ್ಮಾರ್ಗಾನಿಕೆ ನಿಲ್ಲುವವೆಲ್ಲ ವಿಷಯವನ್ನು ಗ್ರಹಿಂಚಡ ಅಡಿತಪ್ಪನಿ ಮಹೋ ಸಾಮಹು. ಸೊ ಎಲ್ಲ ಈ ಥರ ನೋಡಿ ಆ್ಯಕ್ಚುಲಿ ಮಾಡ್ಬಿಟ್ಟು ತೆಲುಗಲ್ಲಿ ಹಾಕಿದ್ದಾರೆ. ಸೊ ಇದನ್ನು ಬೇಕಾದ್ರೆ ನೀವು ಕ್ಲೀನಾಗಿ ಟ್ರಾನ್ಸ್ಲೇಟ್ ಮಾಡ್ಕೊಂಡು ನೋಡ್ಕೋಬೋದು. ತುಂಬ ಇಂಥ ಆ್ಯಕ್ಚುಲಿ ನೋಡಿ ಬಂದ್ಬಿಟ್ಟು ಸ್ಟಾರ್ಟಿಂಗಲ್ಲಿ ಈ ಥರ ಇದೆ. ಕಾಲಜ್ಞಾನ ರಾಸಿನ ಗೃಹ ಅಂದರೆ ಕಾಲಜ್ಞಾನ ಬರೆದಂತಹ ಒಂದು ಗೃಹ ಆ್ಯಕ್ಚುಲಿ ಬಂದ್ಬಿಟ್ಟು. ಸೊ ಬನ್ನಿ ಇಲ್ಲಿ ಬಂದ್ಬಿಟ್ಟು ಎಂಟ್ರಿ ಅಂತ ವೈಟು ಎಂಟ್ರಿ ಒಳಗಡೆ ಹೋಗಿ ಬನ್ನಿ. 10 ರೂಪಾಯಿ ಟಿಕೆಟು. ಸುಮ್ಮನೆ ಸ್ನೇಹಿತರೆ ಆ್ಯಕ್ಚುಲಿ ಬಂದ್ಬಿಟ್ಟು ಈ ಒಂದು ಪ್ರದೇಶಕ್ಕೆ ಬರೋಕ್ಕೆ ನಾನು ನೀವೇ ನೋಡಿದ್ರಲ್ಲ ಲಿಫ್ಟ್ ಕೇಳ್ಕೊಂಡು ಬಂದು ಆ್ಯಕ್ಚುಲಿ ಬಂದ್ಬಿಟ್ಟು ಟೈಮ್ ಈವ್ನಿಂಗ್ ಟೈಮ್ ಏನಾದ್ರು ಆಗೋಯಿತು. ಸೊ ಗೃಹವನ್ನು ಟಿಕೆಟ್ ಹೆಚ್ಚು ಆ್ಯಕ್ಚುಲಿ ಬಂದ್ಬಿಟ್ಟು ಟಿಕೆಟ್ 10 ರೂಪೀಸ್ ಟಿಕೆಟು. ఒక టికెట్ ఇవ్వండి. చిల్లర లేదు, 100 రూపీస్ ఉంది. ಬಂದ್ಬಿಟ್ಟು ಟಿಕೆಟ್ ನೋಡ್ಕೊಂಡ್ರೆ 10 ರೂಪಾಯಿ ಟಿಕೆಟ್. ಸೊ ಈ ಥರ ಒಂದು ಟಿಕೆಟ್ ಕೊಡ್ತಾರೆ. ಜಸ್ಟ್ 10 ರೂಪೀಸ್ ಟಿಕೆಟ್ ಇದೆ ಅಷ್ಟೇ. ಸೊ ಬನ್ನಿ ಒಳಗಡೆ ಹೋಗೋಣ. ಚೇಂಜ್ ಕೊಡ್ತಾರೆ. ಸ್ನೇಹಿತ ಆ್ಯಕ್ಚುಲಿ ಬಂದ್ಬಿಟ್ಟು ಟಿಕೆಟ್ ಇಲ್ಲಿ ಕೊಡಬೇಕಾ. ಸೊ ಅಲ್ಲಿ ಟಿಕೆಟ್ ತೊಗೊಂಡು ಇಲ್ಲಿ ಕೊಡಬೇಕಾ. ಸೊ ಇಲ್ಲೊಂದು ಗಿಡ ನೋಡಿ ಆ್ಯಕ್ಚುಲಿ ಬಂದ್ಬಿಟ್ಟು ರಾಗಮೋಹನ್ ಅಂತ ಕರೀತಾರೆ. ಒಂದು ಇದರಲ್ಲಿ ಗಿಡದಲ್ಲಿದೆ. ಸೊ ಇಲ್ಲಿ ಬಂದ್ಬಿಟ್ಟು ಅವರು ಒಂದು ಕಾಲಜ್ಞಾನ ಬರ್ತಿರೋಂಥ ಒಂದು ಗೃಹ. ಸೊ ಬನ್ನಿ ಒಳಗಡೆ ಹೋಗೋಣ. ಸ್ವಚ್ಛ ಬಂದ್ಬಿಟ್ಟು ನೀವು ನೋಡ್ಕೊಂಡ್ರೆ ಯಾವ ಥರ ಇದೆ ಅಂದ್ಬಿಟ್ಟು ಇಲ್ಲಿ ನೋಡಿ. ಇಲ್ಲಿ ನೋಡ್ಬಿಟ್ಟು ಈ ಥರ ಏನು ಅಲೋ ಇಲ್ಲ, ಈ ಥರ ಕಾಲಿದೆ ಈ ಥರ ಫೋಟೋ. ಸೊ ಯಾವುದೂ ಅಲೋ ಇಲ್ಲ. ಸೊ ನಾನು ಯೂಟ್ಯೂಬ್ ಬಂದಕ್ಕೆ ಫಾಲೋ ಮಾಡ್ತಾಯಿದ್ದಾರೆ. ಓಕೆ ನೋ ಪ್ರಾಬ್ಲಮ್. ಓಕೆ ಬನ್ನಿ. ಆ್ಯಕ್ಚುಲಿ ನೋಡಿ ಏನು ನೋಡ್ತಾ ಇದ್ದೀನಿ ಅಂದ್ಬಿಟ್ಟು ವೀರಬ್ರಹ್ಮೇಂದ್ರ ಸ್ವಾಮಿ ಅವರು ಕಾಲಜ್ಞಾನ ಬರೆದಿರೋಂಥ ಒಂದು ಗುಹೆ ಇದು. ಸೊ ಒಳಗಡೆ ಹೋಗೋಕ್ಕೆ ಬಾವಿ ಥರ ಇದೆ. ನಿಮ್ಗೆ ಒಳಗಡೆ ತೋರಿಸಿ ಬನ್ನಿ ಹಿಂಗಿದೆ ಅಂದ್ಬಿಟ್ಟು. ಸೊ ನೋಡಿ ಆ್ಯಕ್ಚುಲಿ ನೋಡ್ಬಿಟ್ಟು ಇವಾಗ ಮಳೆ ಬರ್ತಾಯಿದೆ. ಆ್ಯಕ್ಚುಲಿ ಏನಾಗೋದು ಗೊತ್ತಿಲ್ಲ. ನೋಡಿ ಹಿಂಗಿದೆ ಅಂದ್ಬಿಟ್ಟಿದ್ದು ತುಂಬ ಡೇಂಜರ್ ಪ್ಲೇಸ್. ಒಳಗಡೆ ಈ ಥರ ಹೋಗ್ಬೇಕಾಗತ್ತೆ ನೋಡಿ.
ಆ್ಯಕ್ಚುಲಿ ನೋಡಿ ನೀವೇನು ನೋಡ್ತೀವಿ ಆ್ಯಕ್ಚುಲಿ ನೋಡಿ ತುಂಬ ಡೇಂಜರ್ ಗ್ಯಾವ್ ಗುಹೆ. ಸೊ ನೋಡಿ ಆ್ಯಕ್ಚುಲಿ ಹೋಗೋಕ್ಕೂ ಸಹ ಭಯ ಆಗುತ್ತೆ. ನೋಡಿ ಇಲ್ಲಿ ಒಳಗಡೆ ನೋಡಿ ಹಿಂಗಿದೆ ಅಂದ್ಬಿಟ್ಟು ಸೊ ಇಲ್ಲಿ ಹಿಡ್ಕೊಂಡು ಥರ ಹೋಗ್ಬೇಕಾಗತ್ತೆ. ಆ್ಯಕ್ಚುಲಿ ಬಂದ್ಬಿಟ್ಟು ಅವ್ರು ಹೆಂಗೆ ಇದು ಮಾಡಿದ್ರೆ ಗೊತ್ತಿಲ್ಲ, ಈ ಥರದ ಗುಹೆ ಬಾವಿ ಥರ ಇದೆ ಗುಹೆ ಇದು. ನೋಡಿ ಆ್ಯಕ್ಚುಲಿ ನೋಡ್ಕೊಂಡ್ರೆ ಹಿಂಗೆ ನೋಡಿ ಈ ಥರ ಇಲ್ಲಿ ಬರಬೇಕಾಗತ್ತೆ. ನೋಡಿ ಈ ಥರ ಗುಹೆ. ಈ ಗುಹೆ ಬಂದ್ಬಿಟ್ಟು ವೀರಬ್ರಹ್ಮೇಂದ್ರ ಸ್ವಾಮಿ ಅವರು ಕಾಲಜ್ಞಾನ ಪಡೆದಂಥ ಒಂದು ಗುಹೆ. ಒಳಗಡೆ ನಮ್ಮ ಲಕ್ಕಿ ಲೈಟ್ ಅದೇ ಇದೆ, ಬನ್ನಿ ಒಳಗಡೆ ಹೋಗೋಣ. ಸೊ ಗುಹೆ ಒಳಗಡೆ ಬಂದ ತಕ್ಷಣವೇ ನಮಗೆ ಸೆಕೆ ಸ್ಟಾರ್ಟ್ ಆಯಿತು ನೋಡಿ. ಆ್ಯಕ್ಚುಲಿ ಬಂದ್ಬಿಟ್ಟು ಈ ಗುಹೆಯಲ್ಲಿ ಈ ಥರ ಬಕ್ಕೊಂಡಾದ್ರೆ ಹೋಗಬೇಕಾಗತ್ತೆ. ನೋಡಿ ನಿಮ್ಗೆ ತೋರಿಸ್ತೀನಿ ಒಳಗಡೆ. ಸ್ನೇಹಿತರೆ ಆ್ಯಕ್ಚುಲಿ ನೋಡಿ ಈ ಒಂದು ಗುಹೆ ಬಂದ್ಬಿಟ್ಟು ಅವ್ರ ಕಾಲಜ್ಞಾನ ಪಡೆದಂತಹ ಒಂದು ಗುಹೆ. ಆ್ಯಕ್ಚುಲಿ ಒಂದು ಗುಹೆ ಬಂದ್ಬಿಟ್ಟು ತಿರುಪತಿ ಶ್ರೀಶೈಲ ಆ ಕಡೆ ನೋಡಿ ಎಲ್ಲೋ ಹೋಗ್ತಾ ದಾರಿ ಗೊತ್ತಿರೋ ತುಂಬ ಒಳಗಡೆ ಆದರೆ ಇದೆ ಒಂದು ಗುಹೆ. ವೀರಬ್ರಹ್ಮೇಂದ್ರ ಇಲ್ಲಿ ಆ್ಯಕ್ಚುಲಿ ನೀರು ನೋಡ್ಕೊಂಡು ಕೆಳಗಡೆ ನೋಡಿ ಇಲ್ಲಿ ಗುಹೆ ಒಳಗಡೆ ನೀರು ನೋಡ್ಕೊಂಡು ಯಾವ ಥರ ಇದೆ ಅಂತ. ಈ ಎಷ್ಟೊಂದು ಸೈಕೆಗಳು ಇಷ್ಟೊಂದು ಕೆಳಗಡೆ ಕಟ್ಟಿದ್ದಾರೆ ಗುಹೆ ಅಂದರೆ ನೀರು ಇರ್ತಾನೆ ಅಂದ್ಕೊಳ್ತೀವಿ. ವಾವ್ ವೆಯ್ಟು ಇಷ್ಟೊಂದು ನಿಮಗೆಲ್ಲ ಕ್ಲಾರಿಟಿ ಕೊಟ್ಟಿರ್ತಾರೆ. ಸ್ನೇಹಿತರೆ ನಿಮ್ಗೆ ಇಲ್ಲೊಂದು ತೋರಿಸಿ ನೋಡಿ. ಇಲ್ಲಿ ಬಂದ್ಬಿಟ್ಟು ನೋಡಿ ಮಹಾನಂದಿಗೆ ದಾರಿ ಇಲ್ಲಿ ನೋಡಿ. ಇಲ್ಲಿಂದ ಆ್ಯಕ್ಚುಲಿ ಬಂದ್ಬಿಟ್ಟು ಈ ಒಂದು ಗುಹೆಯಲ್ಲಿ ಹೋದರೆ ನಾವು ಮಹಾನಂದಿ ಇಲ್ಲಿಂದ ಸೀದಾ ಡೈರೆಕ್ಟ್ ಮಹಾನಂದಿ ಕನೆಕ್ಟ್ ಆಗುತ್ತೆ. ಒಳಗಡೆ ಹೋಗೋಂಥ ಪ್ರಯತ್ನ ಮಾಡೋಂಗಿರಲ್ಲ, ಯಾಕಂದರೆ ಅಷ್ಟೊಂದು ಧೈರ್ಯ ಇರಲ್ಲ ಯಾರಿಗೂ. ಅಲ್ಲಿ ನೋಡಿ ಕತ್ತಲ್ಲಿ ನೋಡಿ ಇಲ್ಲಿ ಗಂಟೆ ಲೈಟು, ಒಳಗಡೆ ಅದು ಲೈಟ್ ಏನಿರಲ್ಲ, ಅಷ್ಟೊಂದು ಡೇಂಜರ್ ಗುಹೆ. ಸೊ ಈ ಕಡೆ ಒಳಗಡೆ ಬನ್ನಿ. ಸ್ವಾಮಿವಾರು ಕಾಲಜ್ಞಾನము రాసిన ಪ್ರದೇಶ. ಓಕೆ ಪ್ರವಾಸಸ್ಥಳ ಆ್ಯಕ್ಚುಲಿ ಬಂದ್ಬಿಟ್ಟು ಓಕೆ ವೀರಬ್ರಹ್ಮೇಂದ್ರ ಸ್ವಾಮಿ ಬಂದ್ಬಿಟ್ಟು ಕಾಲಜ್ಞಾನ ಬರೆದಂತಹ ಒಂದು ಪ್ಲೇಸ್ ಇದು. ಇದೇ ಒಂದು ಪ್ಲೇಸು. యూట్యూబర్ మునీంద్ర ఏషియన్ ట్రావెలర్ ఛానల్ చూడండి. ಸ್ನೇಹಿತರೆ ನೋಡಿ ನೀವೇನು ನೋಡ್ತಾ ಇದ್ದು ಬಂದ್ಬಿಟ್ಟು ವೀರಬ್ರಹ್ಮೇಂದ್ರ ಸ್ವಾಮಿ ಅವರು ಕಾಲಜ್ಞಾನ ಬರ್ತಂಥ ಒಂದು ಇದೇ ಒಂದು ಪ್ಲೇಸ್ ನೋಡಿ. ಈ ಒಂದು ಪ್ಲೇಸಲ್ಲೇ ವೀರಬ್ರಹ್ಮೇಂದ್ರ ಸ್ವಾಮಿ ಅವರು ಬಂದ್ಬಿಟ್ಟು ಕಾಲಜ್ಞಾನ ಬರೀತಾರೆ ನೋಡಿ. ವೀರಬ್ರಹ್ಮೇಂದ್ರ ಸ್ವಾಮಿ ಅವರು ಕಾಲಜ್ಞಾನ ಬರೆದಂತಹ ಒಂದು ಪ್ಲೇಸು ಇದೇ ಒಂದು ಪ್ಲೇಸು. ಪಕ್ಕದಲ್ಲಿ ಈ ಒಂದು ಗುಹೆ ನೋಡಿ ಯಾವ ಥರ ಇದೆ ಅಂದ್ಬಿಟ್ಟು ತುಂಬ ಚೆನ್ನಾಗಿದೆ ಅವರು. ವೀರಬ್ರಹ್ಮೇಂದ್ರ ಸ್ವಾಮಿ ಅವ್ರು ಬಂದ್ಬಿಟ್ಟು ಇಲ್ಲಿ ಅವರು ಜ್ಞಾನ ಮಾಡ್ತಾಯಿದ್ದಾರೆ. ಅಚ್ಚಮಾಂಬ ಅವ್ರು ಬಂದ್ಬಿಟ್ಟು ನೋಡಿದಂತಹ ಒಂದು ಪ್ಲೇಸ್ ಇದು. ಸೊ ಈ ಪ್ಲೇಸಲ್ಲಿ ಒಂದು ತಾಳಪದ ಗ್ರಂಥ ತೊಗೊಂಡು ಅದರಲ್ಲಿ ಒಂದು ಅಂದರೆ ಬಟ್ ನಮ್ಮ ಒಂದು ಕಲಿಯುಗ ಬರೀತಾ ಇರ್ತಾರೆ. ಆವಾಗ ಬಂದ್ಬಿಟ್ಟು ಅಚ್ಚಮಾಂಬ ಅವ್ರು ನೋಡ್ತಾರೆ. ಅದು ನೋಡಿದಂತಹ ಒಂದು ಪ್ಲೇಸ್ ಈ ಪ್ಲೇಸು. ಆ್ಯಕ್ಚುಲಿ ಇಲ್ಲಿ ಬಂದು ನೋಡಿದ್ರೆ ನೀವು ಅಚ್ಚಮಾಂಬ ಅವರು ತೋರಿಸ್ತೀನಿ ನಿಮಗೆ. ವೀರಬ್ರಹ್ಮೇಂದ್ರ ಸ್ವಾಮಿ ಅವರು ಆ್ಯಕ್ಚುಲಿ ನೋಡಿ ಏನು ನೋಡ್ತಾ ಇದ್ದು ಬಂದ್ಬಿಟ್ಟು ವೀರಬ್ರಹ್ಮೇಂದ್ರ ಸ್ವಾಮಿ ಅವ್ರ ಗುಹೆ. ನಿಮಗೆ ಇಲ್ಲಿಂದ ಒಂದು ಪ್ಲೇಸ್ ತೋರಿಸ್ತೀನಿ. ಇದು ಬಂದ್ಬಿಟ್ಟು ಈ ಪ್ಲೇಸ್ ಬಂದ್ಬಿಟ್ಟು 14 ಒಂದು ಪುಣ್ಯಕ್ಷೇತ್ರಗಳ ಕರ್ನಾಟಕ ಆಗುತ್ತೆ. ಇಲ್ಲಿಂದ ಬನ್ನಿ ತೋರಿಸ್ತೀನಿ ಅದು. ಸೊ ಇದು ಬಂದ್ಬಿಟ್ಟು ಗಣಪತಿ. ಸೊ ಗಣಪತಿ ಸ್ವಾಮಿ ಎಲ್ಲಿದ್ದಾರೆ ಸ್ನೇಹಿತರೆ, ಇಲ್ಲೊಂದು ಪ್ಲೇಸ್ ಇದೆ ನೋಡಿ. ಇದು ಬಂದ್ಬಿಟ್ಟು ಯಾಗಂಟಿಗೆ ದಾರಿ ನೋಡಿ. ಇಲ್ಲಿಂದ ಯಾಗಂಟಿಗೆ ದಾರಿ. ఈ విధముగా ఈ గుహ లోపలికి నుండి 14 క్షేత్రాలకు దారులు ఉండేవి. ಅಂದರೆ ಈ ಒಂದು ನೋಡಿ ಏನು ನೋಡ್ತಾ ಇದ್ದಾರೆ, ಇಲ್ಲಿಂದ ಹೋದರೆ 14 ಪುಣ್ಯಕ್ಷೇತ್ರಗಳಿಗೆ 14 ಕ್ಷೇತ್ರಗಳು ಇಲ್ಲಿಂದ ದಾರಿ ಇದೆ ಅಂತೆ. ಸೊ ಈ ಒಂದು ಯಾಗಂಟಿ ಗುಹದಲ್ಲಿ ಹಿಂಗೆ ಸ್ಟ್ರೈಟ್ ಹೋಗ್ಬಿಟ್ರೆ ಯಾಗಂಟಿ ಗುಹ. ಹಾಗೆ ಮುಂದೆ ಹೋಗೋಣ ಬನ್ನಿ ನಾವು. ನೋಡಿ ವೀರಬ್ರಹ್ಮೇಂದ್ರ ಸ್ವಾಮಿ ಅವರು ಇಷ್ಟೊಂದು ಇದು ಮಾಡಿ ಇದರಲ್ಲಿ ಬರೆದಿದ್ದ ಕಾಲಜ್ಞಾನ ತುಂಬ ಇದು. ಸ್ವಾಮಿವಾರು ಉಪಯೋಗಿಂಚಿನ ಕೊಲಮು. ಇಲ್ಲಿ ಬಂದ್ಬಿಟ್ಟು ವೀರಬ್ರಹ್ಮೇಂದ್ರ ಸ್ವಾಮಿ ಅವ್ರು ಬಂದ್ಬಿಟ್ಟು ನೀರಿಗಾಗಲಿ ಪ್ರತಿಯೊಂದಾಗಲಿ. ಸೊ ಆಚೆ ನೋಡಿ ಏನು ನೋಡ್ತಾ ಇದ್ದು ಬಂದ್ಬಿಟ್ಟು ಇದೇ ಒಂದು ಕೊಲ ನೀರು. ಸೊ ಈ ಒಂದು ನೀರನ್ನು ನಾವು ಕುಡಿಯೋ ಹತ್ರ ಇಲ್ಲ ಅಂದರೆ ಒಂದು ಈ ಒಂದು ಇದನ್ನು ನೋಡಿ. ಇದು ಬಂದ್ಬಿಟ್ಟು ಶ್ರೀಶೈಲಕ್ಕೆ ದಾರಿ ನೋಡಿ. ಶ್ರೀಶೈಲಕ್ಕೆ ದಾರಿ ಈ ಕಡೆ ಬಂದು ಶ್ರೀಶೈಲಕ್ಕೆ ದಾರಿ ಹೋಗುತ್ತೆ. ಸೊ ಈ ಒಂದು ಪ್ರದೇಶದಲ್ಲಿ ಬಂದ್ಬಿಟ್ಟು ನೀರನ್ನ ಇದೇ ಒಂದು ಪ್ರದೇಶದಲ್ಲಿ ಸ್ವಾಮಿ ಅವರು ಉಪಯೋಗಿಸಿದ ಒಂದು ಕೊಲ, ಅಂದರೆ ಅವರು ಕುಡಿತಾರಂಥ ವಾಟ್ರ್ ಆಗಲಿ ನೀರಾಗಲಿ ಇದೇ ಒಂದು ನೀರು. ಸೊ ಈ ಒಂದು ನೀರನ್ನ ನಾವು ಸ್ವಲ್ಪ ತಲೆ ಮೇಲೆ ಹಾಕೊಂಡು ಬರೋಣ. ಹಾಗೆ ಇರಿ, ಯಾಕಂದರೆ ಇದು ವಾಟ್ರ್ ಬಂದ್ಬಿಟ್ಟು ಪರಮ ಪವಿತ್ರ ವಾಟ್ರ್. ಈ ಥರ ಒಂದು ವಾಟ್ರ್ ಸಿಗಲ್ಲ ಗೊತ್ತಾ ನಿಮಗೆ. ಆ್ಯಕ್ಚುಲಿ ಇವಾಗ ಇಲ್ಲೋ ಒಂದು ಪ್ರಯತ್ನ ಮಾಡೋಕ್ಕಾಗಲ್ಲ. ಹೋಗೋಣ ಹೋಗ್ಬಿಟ್ಟು, ಯಾಕಂದರೆ ಸ್ವಾಮಿಯವರ ಒಂದು ನೀರು ತೊಗೊಂಬರೋಣ ಹೋಗ್ಬಿಡೋದು.
ಗುರು ಒಂದು ನೀರು ಗೊತ್ತಾ ಎಷ್ಟು ಸ್ವೀಟ್ ಇದೆ ಗೊತ್ತಾ. ಈ ಥರ ನೀರು ನಿಜ ಕೋಟಿ ಕೊಟ್ಟರು ನೀವು ಈ ಥರ ನೀರು ಸಿಗೋಲ್ಲ. ಸೊ ನೀವು ಬೇಕಾದ್ರೆ ಮಿನರಲ್ ವಾಟರ್ ಬೇಕಾದ್ರೆ ಕುಡಿಬೋದು, ಬಟ್ ಈ ಥರ ವಾಟರ್ ಸಿಗಲ್ಲ ನೋಡಿ. ಎಷ್ಟೊಂದು ಟೇಸ್ಟ್ ಇದೆ ಗೊತ್ತಾ, ಸ್ವೀಟ್ ಸಕ್ಕರೆ ಹಾಕೊಂಡು ಕೊಡ್ದಂಗಿದೆ ಗೊತ್ತಾ. ಇಷ್ಟೊಂದು ನೀರು ಒಳಗಡೆ ನೋಡಿ. ಇದೇ ಒಂದು ನೀರು ಬಂದ್ಬಿಟ್ಟು ಸೊ ವೀರಬ್ರಹ್ಮೇಂದ್ರ ಸ್ವಾಮಿ ಅವರು ಸ್ನಾನ ಮಾಡ್ತಾಯಿದ್ದು ಕುಡಿತಾ ಇದ್ದದ್ದು ಎಲ್ಲ ಸಹ ಇದೇ ಒಂದು ನೀರಲ್ಲೇ. ಸೊ ನೀರು ಮಾತ್ರ ತುಂಬ ಚೆನ್ನಾಗಿದೆ, ಸ್ವೀಟ್ನೆಸ್. ಸ್ನೇಹಿತರೆ, ಇಲ್ಲಿಂದ ಬಂದ್ಬಿಟ್ಟು ನಂಗೆ ತೋರಿಸ್ತಾನೆ ನಿಮಗೆ ಇದೇ ಒಂದು ಪ್ಲೇಸ್ ಬಂದ್ಬಿಟ್ಟು. ಸೊ ಇವಾಗ ಆಚೆ ಹೋಗೋದಾರಿ. ಈ ಪ್ಲೇಸ್ ಬಂದ್ಬಿಟ್ಟು ಮಹಾನಂದಿ, ಯಾಗಂಟಿ, ತಿರುಪತಿ 14 ಕೋಣಕ್ಷೇತ್ರ. ಇದು ಬಂದ್ಬಿಟ್ಟು ಕೋನೇರು. ಅದೇ ನಾವು ತೋರಿಸಲ್ಲ ಈ ಒಂದು ಪ್ಲೇಸಲ್ಲಿ ಇಷ್ಟೊಂದು ಇದಕ್ಕೆ ದಾರಿ ತೋರಿಸೋದಂತೆ. ಸೊ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಬಂದ್ಬಿಟ್ಟು ಪ್ಲೇಸು ನೋಡಿ. ಇಷ್ಟೊಂದು ಒಳಗಡೆ ಬಂದು ಈ ಥರ ಪ್ಲೇಸಲ್ಲಿ ಬಂದ್ಬಿಟ್ಟು ವೀರಬ್ರಹ್ಮೇಂದ್ರ ಸ್ವಾಮಿ ತಾಳಪತ್ರಗಳು ಅಂತ ಬರೀತೀವಿ. ಸೊ ಇದೇ ಒಂದು ಪ್ಲೇಸಲ್ಲಿ ಅವರು ಒಂದು ಕಾಲಜ್ಞಾನ ಬರೆದಿರುವಂಥ ಪ್ಲೇಸು. ಆ್ಯಕ್ಚುಲಿ ಗುರು ಇಲ್ಲೊಂದು ಪ್ಲೇಸ್ ತೋರಿಸ್ತೀನಿ ನೋಡಿ ನಿಮಗೆ ಆ್ಯಕ್ಚುಲಿ ನೋಡಿ. ಬಟ್ ಇಲ್ಲಿಂದ ಯಾರೋ ನಡ್ಕೊಂಡು ಹೋಗಿದ್ದಾರೆ ನೋಡಿ ಎಲ್ಲೆಲ್ಲ ಕಾಲೆಲ್ಲ ಬಿದ್ದಿದೆ ನೋಡಿ. ಇಲ್ಲಿ ನೋಡಿ ಎಲ್ಲ ನಡೆದಿದ್ದಾರೆ ಈ ಕಡೆಲ್ಲ, ತುಂಬ ಜನ ಬಂದಿಲ್ಲ. ಈ ಪ್ಲೇಸ್ ಮಾತ್ರ ತುಂಬ ಇದಾಗಿದೆ ಗುರು. 5 ನಿಮಿಷ ಇರೋಕ್ಕಾಗಲ್ಲ ನಮಗೆಲ್ಲ, ಫುಲ್ ಬಾಡಿ ಫುಲ್ ನಂದೋಗ್ಬಿಟ್ಟಿದೆ ನೋಡಿ. ಆ್ಯಕ್ಚುಲಿ ನೀರು ಮೇಲೆ ಮಳೆ ಬರ್ತಾಯಿದೆ, ತೋರಿಸ್ತೀನಿ ಬನ್ನಿ ನೋಡಿ. ಆ್ಯಕ್ಚುಲಿ ಬಂದುಬಿಟ್ಟು ಈ ಪ್ಲೇಸ್ ಎಲ್ಲೋ ಗೊತ್ತಿಲ್ಲ ನೋಡಿ, ತುಂಬ ಭಯ ಗುರು ಪ್ಲೇಸಲ್ಲಿ. ಸೊ ಮೇಲೆ ಹೋಗೋದು ನಾನು ನೋಡ್ಬೇಕು ಇವಾಗ. ವಾವ್, ತುಂಬ ಚೆನ್ನಾಗಿದೆ ಗುರು. ಮಳೆ ಬರ್ತಾಯಿದೆ ಗುರು ಮೇಲೆ. ನಿಜವಾಗ್ಲೂ ಗುರು ಪ್ರಯತ್ನ ಪಟ್ಟರೆ ಪ್ರತಿಯೊಂದು ಸಿಗುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಇದೇ ಒಂದು ಸಾಕ್ಷಿ. ಆ್ಯಕ್ಚುಲಿ ನಮ್ಮ ಬಿಡಿಯಲ್ಲಿ ನಮ್ಗೆ ರೂಮ್ ಸಿಕ್ಕಿಲ್ಲ, ಏನು ಸಿಕ್ಕಿಲ್ಲ. ನಾನು ಆ್ಯಕ್ಚುಲಿ ನಂಗೆ ಬಂದು ನೀವು ನಂಬ್ತೀರಿ ಬಿಡ್ತೀರ 15 kg ಬ್ಯಾಗ್ ತೊಗೊಂಡು 4 ಕಿಲೋಮೀಟ್ರ್ ನಡ್ಕೊಂಡು ಬಂದಿದ್ದೀನಿ ಗೊತ್ತಾ ನಾನು ಬಸ್ ಸ್ಟ್ಯಾಂಡಿಂದ. ಸೊ 2 ಕಿಲೋಮೀಟ್ರ್ ಮೋಸ್ಟ್ಲಿ ಮ್ಯಾಕ್ಸಿಮಮ್ 2 ಕಿಲೋಮೀಟರ್ ಇರುತ್ತೆ. ಸೊ ನೆಕ್ಸ್ಟ್ ಏನೂ ಸಿಕ್ಕಿಲ್ಲ. ಬ್ಯಾಗ್ ಟೆಂಪಲಲ್ಲಿ ಇಕ್ಬಿಟ್ಟು ನಾನು ಇಲ್ಲಿ ಬಂದಿದ್ದೀನಿ ಗೊತ್ತಾ ನಿಜವಾಗ್ಲೂ. ಬಟ್ ಇಲ್ಲಿ ಬಂದ ತಕ್ಷಣ ಗಾಡಿಯಲ್ಲಿ ಲಿಫ್ಟ್ ಕೊಟ್ಟರು. ಸೊ ಅದು ನಿಜವಾಗ್ಲೂ ನಾನು ನೋಡ್ಬೇಕು ಅಂದ್ಕೊಂಡ್ರೆ ಪ್ರತಿಯೊಂದು ಸಾಧ್ಯ ಆಗುತ್ತೆ. ಸೊ ಅಸಾಧ್ಯ ಅನ್ನೋದೇನೂ ಇಲ್ಲ. ಇವಾಗ ನಾನು ಇಷ್ಟೊಂದು ದೇಶ ಸುತ್ತಾ ಇದ್ದೀನಿ, ಅಂದರೆ ದೇಶ ಅಂತಿಲ್ಲ, ಇಷ್ಟೊಂದು ರಾಜ್ಯ ಸುತ್ತಾ ಇದ್ದೀನಿ. ಬಟ್ ಇದು ಸಹ ನನ್ನ ಹತ್ರ ನೀವು ಅಂದ್ಕೊಂಡಿರೋಷ್ಟು ಅಮೌಂಟು ಇಲ್ಲ ಅಷ್ಟೊಂದು ಸೇವ್ ಮಾಡಿಲ್ಲ ನಾನು. ಬಟ್ ನೋಡ್ಬೇಕಂತ ಒಂದು ಆಸೆ, ಅದನ್ನೇ ನಾನು ಮುಂದೆ ಕರ್ಕೊಂಡು ಹೋಗ್ತಾಯಿದ್ದೆ. ಇನ್ನೂ ಎಷ್ಟು ದೂರ ಕರ್ಕೊಂಡು ಹೋಗುತ್ತೆ ಗೊತ್ತಿಲ್ಲ. ಸೊ ಮೂವ್ ಆಗ್ತಾ ಇರೋಣ. ದೇವರು ಯಾವತ್ತೂ ನಮ್ಮಿಂದನೇ ಇರ್ತಾರೆ. ಓಕೆ, ಸೊ ಇಲ್ಲಿ ಬಂದ್ಬಿಟ್ಟು ಹನುಮ ಬಂದ ತಕ್ಷಣ ಸೊ ನೋಡಿ ನಾವು ಆಚೆ ಬಂದ ತಕ್ಷಣ ಹನುಮ ಇದ್ದಾರೆ. ಇದು ಬಂದ್ಬಿಟ್ಟು ಓಂ ಕ್ಲೀಂ ಶುಂ ಶಿವಾಯ ಬ್ರಹ್ಮಾಯ ನಮಃ ಅಂದ್ಬಿಟ್ಟು ಒಂದು ಮೆನ್ಷನ್ ಮಾಡಿರ್ತಾರೆ. ಇದು ಬಂದ್ಬಿಟ್ಟು ಹನುಮ ಪಕ್ಕದಲ್ಲಿ ಈ ಒಂದು ಇದಿರ್ತಾರೆ. ಓಕೆ, ಹಾಯ್ ಗೈಸ್, ಹಾಯ್, ವೆಲ್ಕಮ್. ಆ್ಯಕ್ಚುಲಿ ನೋಡಿ ಇವರೆಲ್ಲ ಹೋಗ್ತಾ ಇದ್ದಾರೆ ಒಳಗಡೆ ಇವಾಗ ಎಂಟ್ರಿ. ಓಕೆ ಸ್ನೇಹಿತರಂಗೆ ಇಲ್ಲಿ ಬಂದ್ಬಿಟ್ಟು ಜ್ಞಾನ ಮಂದಿರ ಅಂತಿದೆ. ಸೊ ನೋಡಿ ಇಲ್ಲಿ ಬಂದ್ಬಿಟ್ಟು ವೀರಬ್ರಹ್ಮೇಂದ್ರ ಸ್ವಾಮಿ ಅವರು ಧ್ಯಾನ ಮಾಡ್ತಿರೋಂಥ ಒಂದು ಪ್ಲೇಸು. ಸೌಂಡ್ ಮಾಡಬಾರ್ದು, ಒಳಗಡೆ ಹೋಗ್ಬಿಟ್ಟು ಸ್ವಲ್ಪ ಜ್ಞಾನ ಮಾಡ್ಕೊಂಬರೋಣ. ಆ್ಯಕ್ಚುಲಿ ಬಂದ್ಬಿಟ್ಟು ಈ ಮೈಂಡು ಟೆನ್ಷನ್ಸು, ಫ್ಯಾಮ್ಲಿ, ಅದು ಇದು ಜಾಬು ಟೆನ್ಷನ್ಸ್ ಎಲ್ಲ ಬಿಟ್ಬಿಟ್ಟು ನಾನು ಏನು ಹೇಳ್ತೀನಿ ಅಂದರೆ ಪ್ರತಿಯೊಬ್ಬರು ಇವಾಗ ನನಗೆ ನೀವು ಅಂದ್ಕೊಂಡಷ್ಟು ನಾನು ಹ್ಯಾಪಿನೆಸ್ ಇಲ್ಲ. ಸೊ ಅಷ್ಟೊಂದು ಫ್ರೀ ಇಲ್ಲ ನನಗೂ ಸಹ. ಎಲ್ಲ ಒಂದು ಫ್ಯಾಮ್ಲಿ ಆದರೆ ಎಲ್ಲ ಡಿಪೆಂಡ್ ಇದೆ ನನಗೂ ಸಹ. ಸೊ ನಾನು ಎಲ್ಲ ಬಿಟ್ಬಿಟ್ಟು ಓಡ್ತಾ ಇಲ್ಲ, ನಾನು ಎಲ್ಲ ನೋಡಬೇಕಾಗತ್ತೆ. ಸೊ ಸ್ವಲ್ಪ ಹೊತ್ತು ಜ್ಞಾನ ಅಂದರೆ ಇವಾಗ ನೀವು ಸಾಯೋ ಗಂಟ ಕಷ್ಟ ಇರುತ್ತೆ ಗುರು, ಟೆನ್ಷನ್ಸು ಕಷ್ಟ ಎಲ್ಲ ಇರುತ್ತೆ. ಸೊ ಎಲ್ಲ ಬಿಟ್ಬಿಟ್ಟು ಒಂದು 10 ನಿಮಿಷ ಸೊ ಒಂದು ಮಂದಿರ ಒಂದು 10 ನಿಮಿಷ ಆದರೆ ಒಂದು ಜ್ಞಾನ ಮಾಡಿ. ಸೊ ಎಲ್ಲ ಬಿಟ್ಬಿಡಿ ಟೆನ್ಷನ್ಸ್ ಎಲ್ಲ, ರಿಲ್ಯಾಕ್ಸ್ ಆಗಿ. ಸೊ ಈ ಥರ ಒಂದು ಜ್ಞಾನ ಮಂದಿರಕ್ಕೆ ಹೋಗ್ಬಿಟ್ಟು, ಜ್ಞಾನ ಮಂದಿರ ಅಂತ ನೀವು ಎಲ್ಲಿದ್ದೀರ ಅಲ್ಲೇ ಸ್ವಲ್ಪ ರಿಲ್ಯಾಕ್ಸ್ ಆಗಿಬಿಟ್ಟು ಮಾಡಿ. ಸೊ ನಾವು ಒಳಗಡೆ ಹೋಗ್ಬಿಟ್ಟು ಸ್ವಲ್ಪ ಜ್ಞಾನ ಮಾಡ್ಕೊಂಬರೋಣ ದೇವರ. ಸೇತರೆ ಆ್ಯಕ್ಚುಲಿ ನಾವು ಹೋಗ್ಬಿಟ್ಟು ಸ್ವಲ್ಪ ಜ್ಞಾನ ಮಾಡ್ಕೊಂಬಂದಿದೆ. ಸೊ ಈ ಮಳೆಗಾಗಿ ನಾನು ತುಂಬ ದಿನದಿಂದ ಕಾಯ್ತಾ ಇದ್ದೀನಿ ಗುರು. ಇವಾಗ ಮಳೆ ಬರ್ತಾಯಿದೆ ನೋಡಿ ಗುರು. ಎಲ್ಲ ನನ್ನ ಪಾಪ ಎಷ್ಟೊಂದು ಗೋಶಾಲ ಹಸು ತುಂಬ ಹಸುಗಳಿದ್ದಾವೆ ಪಾಪ ಈ ಒಂದು ಕಾಡುಗಳಲ್ಲಿ. ಸೊ ತುಂಬ ಮೇವಿಲ್ಲ, ಏನಿಲ್ಲ, ಗಿಡ ಮರ ಎಲ್ಲ ಉರುವಾಗ್ತಾಯಿದೆ. ನಿಜವಾಗ್ಲೂ ಈ ಮಳೆಗೆ ನಾನು ತುಂಬ ವೆಯ್ಟ್ ಮಾಡ್ತಾಯಿದ್ದೀನಿ ಗೊತ್ತಾ, ಯಾವಾಗ ಮಳೆ ಬರ್ತಾ ಬಿಟ್ಟು. ಪಾಪ ಇಲ್ಲಿರೋ ಜನ ಅಂತೂ ಪಾಪ ಎಷ್ಟು ತುಂಬ ಇದಾಗಿಬಿಡ್ತಾಯಿದ್ದಾರೆ ಪಾಪ ಗೊತ್ತಾ, ಅಷ್ಟೊಂದು ಕಷ್ಟಪಡ್ತಾಯಿದ್ದಾರೆ ಮಳೆ ಇಲ್ದಿರ. ಸೊ ಒಂದು ಸತಿ ಮಳೆ ಬಂದರೆ ನಿಜವಾಗ್ಲೂ ಈ ಗಿಡ ಮರ ಆಗಲಿ ಹುಲ್ಲಾಗಲಿ ಎಲ್ಲ ಬೆಳೀತದೆ. ಸೊ ಜನಗೂ ಸ್ವಲ್ಪ ಚೆನ್ನಾಗಿರುತ್ತೆ ನಿಜವಾಗ್ಲೂ. ಈ ಮಳೆ ಬರಬೇಕು ನೋಡಿ. ಆ್ಯಕ್ಚುಲಿ ಮಳೆ ಸ್ಟಾರ್ಟ್ ಆಗಿ ನೋಡಿ, ಮಳೆ ಬರ್ತಾಯಿದೆ. ಮಳೆಯಲ್ಲಿ ನಲಿಬೇಕಂದ್ರೆ ಇವಾಗ ಎಲ್ಲ ಬಿಟ್ಬಿಟ್ಟಿದ್ದೀನಿ ಗುರು ನಾನು, ಏನೂ ಇಲ್ಲ. ಸೊ ನಾನು ಸಿಂಪಲ್ ಮಳೆ ನೆನಿಬೇಕು ಅಂದ್ರೆ ನೆನಿಬೇಕು, ನನಗೆ ಏನು ಇಷ್ಟ ಆಗುತ್ತೋ ಅದು ಮಾಡಬೇಕು, ಹೋಗ್ತಾ ಇರಬೇಕು ಮುಂದೆ ಅಷ್ಟೇ. ಸೊ ಮಳೆಯಲ್ಲಿ ನೆನಿಬೇಕಾ ನೆನಿ, ಬಿಸಿಲಲ್ಲಿ ಹೋಗ್ಬೇಕಾ ಹೋಗು. ಸೊ ಅಷ್ಟೇ ಇಲ್ಲ ಪ್ರತಿಯೊಂದು. ಯಾಕೆ ಗೊತ್ತಾ, ನಿಮ್ಮ ಮನಸ್ಸಿಗೆ ಏನು ಇಷ್ಟ ಆಗ್ತದೆ ಅದು ಮಾಡಿ. ಯಾಕಂದರೆ ನಿಮ್ಮ ಮನಸ್ಸು ಏನು ಕೇಳುತ್ತೋ ಅದನ್ನೇ ಮುಂದೆ ಮೂವ್ ಆಗಿ ಪ್ರತಿಯೊಂದು. ಸೊ ಅಮೌಂಟ್ ಆಗಲಿ ಎಲ್ಲ ನಿಮ್ಮ ಹಿಂದೆ ಅದೇ ಬರುತ್ತಿಂದೆ ಗೊತ್ತಾ. ನೀವು ಯಾವಾಗ ಬಟ್ ಇನ್ನೊಂದು ನೀವು ಕರೆಕ್ಟಾಗಿರಿ, ಸತ್ಯವಾಗಿರಿ ಯಾವತ್ತು. ಸೊ ನೀವೇನು ಇದು ಮಾಡ್ತೀರಾ ಅದು ಹಂಗೆ ನಿಮ್ಮ ಹಿಂದೆನೇ ಬರುತ್ತೆ ಗೊತ್ತಾ, ಆ ಥರ.
ಇಲ್ಲಿ ನೋಡಿ ಎಚ್ ಸೂರ್ಯದೇವನ ಯಾರು ನೋಡಿರಲ್ಲ ನೋಡಿ ಎಷ್ಟೊಂದು ಅದ್ಭುತವಾಗಿದ್ದಾರೆ ಸೂರ್ಯದೇವ ನೋಡಿ ಸೂರ್ಯದೇವವನ್ನು ತುಂಬ ಅದ್ಭುತವಾಗಿ ಚಿತ್ರೀಕರಣ ಮಾಡಿದ್ದಾರೆ ಇಲ್ಲಿ ನೋಡ್ತಾ ಇದ್ದಾರೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಸ್ನೇಹಿತರೆ. ಹಂಗೆ ಬಂದ್ಬಿಟ್ಟು ಇಲ್ಲಿ ಒಂದು ದೇವಸ್ಥಾನ ಇದೆ ನೋಡಿ ಬಂದ್ಬಿಟ್ಟು ಗಾಯತ್ರಿ ದೇವಿಯವ್ರ ದೇವಸ್ಥಾನ ಮತ್ತು ದಕ್ಷಿಣಮೂರ್ತಿ ಅವ್ರ ದೇವಸ್ಥಾನ. ಇಲ್ಲಿ ದೇವಸ್ಥಾನ ಅದು ಸೊ ಮಳೆ ಬರ್ತಾಯಿದೆ ತುಂಬ. ಬಟ್ಟು ನಾವು ನಿಂತ್ಕೊಳ್ಳೋಕ್ಕೆ ಟೈಮ್ ತುಂಬ ಇಲ್ಲ, ಯಾಕಂದರೆ ಮಳೆ ಸ್ಟಾಪ್ ಆಗೋಲ್ಲ ಬೇಗ. ಸೊ ನೋಡಿ ಅಷ್ಟೇ ಬಂದ್ಬಿಟ್ಟು ಮಳೆಯೆಲ್ಲ ಹೋಗ್ಬೇಕಾಗತ್ತೆ ನಾವು. ಸೊ ಅಲ್ಲಿ ಮುಂದೆ ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ನಾವು ಹಂಗೆ ಹೋಗ್ಬೇಕಾಗತ್ತೆ, ಯಾಕಂದರೆ ನಿಮ್ಗೆ ಗೊತ್ತಲ್ಲ ಅಷ್ಟೇ ಬಂದ್ಬಿಟ್ಟು ಮಳೆ ಬರ್ತಾಯಿದ್ರು ಸಹ ನಾವು ತುಂಬ ನಿಲ್ಲಕ್ಕಾಗಲ್ಲ. ಸೊ ಜಾಸ್ತಿ ಮಳೆ ಬಂದರೆ ಸ್ವಲ್ಪ ಇರ್ಬೋದು ಅಷ್ಟೇ, ನಾರ್ಮಲ್ ಮಳೆ ಬರ್ತಾಯಿದೆ. ಸೊ ಮುಂದೆ ಮೂವ್ ಫಾರ್ವರ್ಡ್ ಆಗೋಣ ಬನ್ನಿ. ಆ್ಯಕ್ಚುಲಿ